ನಮಸ್ಕಾರ ಸ್ನೇಹಿತರೆ, ನಾನು ಗಂಗಾವತಿಯ ಪ್ರಾಣೇಶ್. ದಕ್ಷ ಈವೆಂಟ್ಸ್ ಮತ್ತು ಸ್ಯಾಂಡಲ್ವುಡ್ ಟಾಕೀಸ್ ಅರ್ಪಿಸುವ ಒಂದು ನಗೆ ಹಬ್ಬ ಕಾರ್ಯಕ್ರಮವನ್ನು ವಿಶಿಷ್ಟವಾಗಿ ನಾವು ಆಚರಣೆ ಮಾಡಿದ್ದೀವಿ. ನಮ್ಮನ್ನು ಪ್ರೋತ್ಸಾಹಿಸಿ ಬೆಳೆಸಿರ್ತಕ್ಕಂಥ ಬೆಂಗಳೂರಿನ ಅನೇಕ ಆಯೋಜಕರಿಗೆ ಈ ಕಾರ್ಯಕ್ರಮ ಅರ್ಪಿಸ್ತಾ ಇದ್ದೀವಿ. ಚೇಂಬರ್ ಆಫ್ ಕಾಮರ್ಸ್ ಸರ್ AME ಸಭಾಂಗಣ, ಮೈಸೂರು ಬ್ಯಾಂಕ್ ಪಕ್ಕದಲ್ಲಿ, KG ರೋಡ್, ಬೆಂಗಳೂರು, ಇಲ್ಲಿ ಈ ಕಾರ್ಯಕ್ರಮ ನಡೀತದೆ. ಈ ಕಾರ್ಯಕ್ರಮ ನಡೆಯುವಂಥ ದಿನಾಂಕ ಜನವರಿ 4 ಸಾಯಂಕಾಲ 5:30. ಹೊಸ ವರ್ಷದ ಜೊತೆಗೆ ಹೊಸದಾದಂಥ ನಗೆ ಹಬ್ಬವನ್ನು ಕೂಡ ಅವರಿಗೆ ನಾವು ಅರ್ಪಿಸೋರಿದ್ದೀವಿ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಟಿಕೆಟ್ ತೆಗೆದುಕೊಂಡು ಬರುವಂಥ ಒಂದು ಕೃಪೆಯನ್ನು ತಾವು ಮಾಡಬೇಕು. ಟಿಕೆಟ್ಗಳಿಗಾಗಿ ಬುಕ್ ಮೈ ಶೋ ಡಿಸ್ಟ್ರಿಕ್ಟ್ ಆ್ಯಪ್ ಮತ್ತು ವಾಟ್ಸಪ್ನಲ್ಲಿ ಟಿಕೆಟನ್ನು ಬುಕ್ ಮಾಡ್ಕೊಳ್ಬೋದು. ಈ ಕಾರ್ಯಕ್ರಮ ಮತ್ತೊಂದು ಸಾರಿ ನಿಮಗೆ ಜ್ಞಾಪಕ ಮಾಡ್ತೇನೆ. ದಕ್ಷ ಈವೆಂಟ್ಸ್ ಮತ್ತು ಸ್ಯಾಂಡಲ್ವುಡ್ ಟಾಕೀಸ್ ಅರ್ಪಿಸುವ ನಗೆ ಹಬ್ಬ ಕಾರ್ಯಕ್ರಮ. ಬನ್ನಿ, ಸಹಕರಿಸಿ, ನಮ್ಮೊಂದಿಗಿರಿ, ನಮ್ಮನ್ನು ಹರಸಿ, ಮತ್ತಷ್ಟು ಬೆಳೆಸಿ. ಅವ್ರಿಗೆ ಅದಾದರೆ ನನಗೆ ಇಲ್ಲಿಂದ ಹಾಸ್ಯ ಶುರುವಾಗ್ತದೆ. ಇದನ್ನು ಎಷ್ಟು ಜನ ಅಂದು ನಗ್ತಾರೋ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಮುಂದೆ ನಮ್ಮ ಕಾರ್ಯಕ್ರಮ ಹೇಗಿರುತ್ತೆ ಅಂತ. ಶಿವಮೊಗ್ಗಕ್ಕೆ ನಾನಿದು ಬರ್ತಾ ಇರೋದು 37ನೇ ಬಾರಿ. ಈಶ್ವರಪ್ಪ ಅವ್ರ ಮನೆ ಮುಂದೆ ಮನೆ ಅಂಗಳದಲ್ಲಿ ಕಾರ್ಯಕ್ರಮ, ಹುಣ್ಣಿಮೆ ಕಾರ್ಯಕ್ರಮ ಅಲ್ಲ ಸರ್, ಆ ಕಾರ್ಯಕ್ರಮಕ್ಕೆ 3 ಬಾರಿ ಬಂದಿದ್ದೇವೆ. ಈಶ್ವರಪ್ಪನವ್ರ ಬಗ್ಗೆ ಅವರ ಕ್ಷೇತ್ರದಲ್ಲಿ ನಿಂತು ಮಾತಾಡೋ ಯೋಗ್ಯತೆ ನನಗಿಲ್ಲ, ಎಲ್ರಿಗೂ ಗೊತ್ತು ಅವ್ರ ಬಗ್ಗೆ. ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ. ಬರೀ ರಾಜಕಾರಣಿಗಳನ್ನಷ್ಟೇ ಟೀಕಿಸೋದು ಹಾಸ್ಯ ಅಲ್ಲ. ಹಾಸ್ಯ ಅಂದರೆ ಮನೆಯಿಂದ ಶುರು ಆಗಬೇಕು, ಬಿಗಿನ್ಸ್ ಫ್ರಮ್ ಹೋಮ್ ಅಂತಾರಲ್ಲ ಹಾಗೆ ಮನೆಯಿಂದಲೇ. ನಮ್ಮ ಮನೇಲಿ ಹೇಗಿದ್ದಾರೆ ಅವ್ರನ್ನ ಹಾಸ್ಯ ಮಾಡ್ತಾನೆ ನಾವು ಓಣಿಗೆ ಬರಬೇಕು, ಓಣಿಯಿಂದ ರಸ್ತೆಗೆ ಬರಬೇಕು, ರಸ್ತೆಯಿಂದ ಜಿಲ್ಲೆಗೆ ಬರಬೇಕು. ಹಾಗೆ ಬೆಳೀತಾ ಬಂದಂಥ ಪರಂಪರೆ. ಹಾಗೆ ಸಾಹಿತ್ಯವನ್ನು ಓದ್ಕೊಂಡಂಥವನು ನಾನು. ಬೀಚಿಯವರ ಸಾಹಿತ್ಯದ ಮೂಲಕ ಈ ಫೀಲ್ಡಿಗೆ ಬಂದೆ. ನಾನು ಈ ಫೀಲ್ಡಿಗೆ ಬಂದೆ ಈಗಾಗಲೇ 35 ವರ್ಷಗಳ ಮೇಲಾಯಿತು. ಇದುವರೆಗೂ ನಿಮ್ಮೆಲ್ಲರ ದಯೆ, ಕರುಣೆ, ಆಶೀರ್ವಾದಗಳಿಂದ 4000 ಕಾರ್ಯಕ್ರಮಗಳ ನಾನು ಕೊಟ್ಟಿದ್ದೇನೆ. ಕರ್ನಾಟಕದ ಪ್ರತಿಯೊಂದೂರಿಗೂ 10ಕ್ಕಿಂತ ಹೆಚ್ಚು ಬಾರಿ ನಾವು ಹೋಗಿದ್ದೇವೆ. ನಮ್ಮ ತಂಡ ನರಸಿಂಹ ಜೋಶಿಯವರು ಮಿಮಿಕ್ರಿ ಕಲೆ, ಬಸವರಾಜ ಮಹಾಮನಿಯವರು ಶಿವಮೊಗ್ಗಕ್ಕೂ ಯಾದಗಿರಿಗೂ ಬಹಳ ದೂರ, ಅವ್ರ ಪ್ರಯಾಣವೇ 16 ತಾಸುಗಳ ಪ್ರಯಾಣ ಆಗ್ತದೆ. ಅವರು ಕೂಡ ಅನೇಕ ಸಾರಿ ನಮ್ಮ ಜೊತೆಗೆ ಇಲ್ಲಿ ಬಂದಿದ್ದಾರೆ. ಶಿವಮೊಗ್ಗ ಜನ ಯಾವಾಗಲೂ ರಸಿಕರು, ಶಾಂತಿಯುತವಾಗಿ ಕೇಳ್ತಾರೆ. ಇಷ್ಟ ಆಗಲಿಲ್ಲ ಅಂದರೆ ಮೆಲ್ಲಗೆ ಎದ್ದೋಗ್ತಾರೆ. ಆದರೆ ಯಾವತ್ತೂ ಹಾಗಾಗಿಲ್ಲ. ಅಡಿಟೋರಿಯಂಗಳಲ್ಲಿ ಕಾರ್ಯಕ್ರಮ ಸಾಕಷ್ಟಾಗಿದೆ. ಇವತ್ತು ಅಡಿಟೋರಿಯಂ ಇಲ್ಲದೇ ಇದ್ದರೂ ಇಲ್ಲಿಂದ ನೋಡಿದರೆ ಅಡಿಟೋರಿಯಂ ಥರನೇ ಕಾಣಿಸ್ತಾರೆ. ಶಿಸ್ತಾಗಿ ಕೂತಿದ್ದೀರಿ. ಒಂದು ವಿನಂತಿ ಆಗಲೇ ನಾನು ಮಾಡಿದ್ದೀನಿ, ಇಲ್ಲಿ ಮುಂದಿರೋರು 4 ರೋ ಮಾತ್ರ ಕಾಣಿಸ್ತದೆ, ಹಿಂದೆ ಪಾಪ ಎಷ್ಟು ಜನ ಕೂತಿರೋ ಕಾಣ್ತಿಲ್ಲ. ಆಡಿಯನ್ಸ್ ಮೇಲೆ ಲೈಟ್ ಹಾಕಿದರೆ ಮಾತಾಡೋರಿಗೆ ಹುಮ್ಮಸ್ಸು, ಅದಕ್ಕೆ ತರೋದಕ್ಕೆ ಹೋಗಿದ್ದಾರೆ ಅಂತ ಹೇಳಿದರು. ಇದನ್ನೇ ಒಂದು ಟರ್ನ್ ಮಾಡಿದ್ರು ಆಗಿತ್ತು. ನಮಗೆ ಜಾಸ್ತಿ ಬೆಳಕಿದೆ, ನಮ್ಮನ್ನು ಒಂದು ಸಾರಿ ನೋಡಿದ್ರೆ ಸಾಕು, ಕಂಟಿನ್ಯೂ ಲೈಟ್ ಬೇಡ. ನಿಮ್ಮನ್ನು ಆಗಾಗ ನಾವು ನೋಡ್ತಿರ್ಬೇಕು, ಯಾರು ನಗ್ತಾರೆ ಯಾರು ನಗೋದಿಲ್ಲ ಅಂಥೇಳಿ. ಅದಕ್ಕೋಸ್ಕರ ಹೇಳಿದ್ದೀವಿ, ಆ ಲೈಟ್ ಹಾಕಿದಾಗ ಬೇಡ ಅಂತ ಅನ್ಬೇಡಿ. ನಮ್ಮನ್ನು ಸಲಹುವಂಥ ಪ್ರಭುಗಳು ಕತ್ಲಲ್ಲಿರೋದನ್ನು ನಾವು ಸಹಿಸೋದಿಲ್ಲ. ನೀವು ಬೆಳಕಿನಲ್ಲಿದ್ದರೆ ನಾವು ಬೆಳಗೋದು. ಅದಕ್ಕೆ ಆಡಿಯನ್ಸ್ ಮೇಲೆ ಲೈಟ್ ಹಾಕಿ ಅಂತ ಹೇಳ್ತೀನಿ. ಭಾಳ ಕಾಂಪ್ಯಾಕ್ಟ್ ಏರಿಯಾದಲ್ಲಿ ಭಾಳ ಶಿಸ್ತಿನಿಂದ ಕೂತಿದ್ದೀರಾ. ಶಿವಮೊಗ್ಗದಲ್ಲಿ ಯಾವ ಕಾರ್ಯಕ್ರಮ ಯಾವತ್ತೂ ಫೇಲ್ ಆಗಿಲ್ಲ. ಭಾಳಷ್ಟು ಕಾರ್ಯಕ್ರಮಗಳ ಶಿಸ್ತು, ಯಾಕಂದರೆ ವಿದ್ಯಾವಂತರ ಜನ ಇಲ್ಲಿ. ಮಂಜುನಾಥ್ ಅಂತ ಆವಾಗ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಮಗೋಸ್ಕರ ಮಾಡ್ತಿದ್ರು. ಆಮೇಲೆ ಇಲ್ಲಿ ಎಲ್ಲ ಸಂಸ್ಥೆಗಳಿಗೂ ನಾವು ಹೋಗಿದ್ದೀವಿ, ಕಾರ್ಯಕ್ರಮ ಕೊಟ್ಟಿದ್ದೀವಿ. ಇವತ್ತು ಕೂಡ ಇಂಥ ಒಂದು ಅವಕಾಶವನ್ನು ಗಣೇಶೋತ್ಸವದ ಅಂಗವಾಗಿ ನಾವು ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಮೊದಲಿಗೆ ಇದು ಯಾರ ಹಬ್ಬ? ಇದು ಯಾವ ದೇವರ ಹಬ್ಬ? ಗಣೇಶ. ನಮ್ಮ 3 ಜನರಲ್ಲಿ ಗಣೇಶನ ಥರ ಯಾರು ಕಾಣಿಸ್ತಿದ್ದಾರೆ? ನಾವು 37-40 ವರ್ಷ ಸಾರ್ಥಕ ಆಗಿದೆ ಈ ಗಣಪತಿಯನ್ನು ಹಿಂದೆ ಹಾಕ್ಕೊಂಡು ಹೋಗಿದ್ದಕ್ಕೆ. ಎಲ್ಲ ಊರುಗಳಲ್ಲೂ ನರಸಿಂಹ ಗಣಪ ಅಂತಲೇ ಅವ್ರ ಹೆಸರು. ನರಸಿಂಹ ಗಣಪನನ್ನು ನಾವು ಮೊದಲಿಗೆ ಬಿಡ್ತೀವಿ, ಯಾಕಂದರೆ ಅವ್ರು ಮಾತಾಡಿಬಿಟ್ರೆ ವಿಘ್ನಗಳು ಬರೋದಿಲ್ಲ ನಮಗೆ. ಯಾವ ರೀತಿ ವಿಘ್ನ ಬರೋದಿಲ್ಲ ಅಂದರೆ, ನಮ್ಮನ್ನು ಯಾರಾದರೂ ಹೊಡೆಯೋಕ್ಕೆ ಬಂದರೆ ಈತನ ಜ್ಞಾಪಿಸ್ಕೊಂಡ್ಬಿಡ್ತಾರೆ ಅವರು. ಅವ್ರ ಟೀಮಲ್ಲಿ ಜೋಶಿ ಇದ್ದಾನೆ, ಅವನೇನಾದರೂ ನಮ್ಮ ಮೇಲೆ ಕೂತ್ಕೊಂಡ್ರೆ ನಾವು 10 ನಿಮಿಷ ಕೂಡ ಬದುಕಲ್ಲ ಅಂತ ಗೊತ್ತಾಗ್ಬಿಡ್ತದೆ. ಅದಕ್ಕೆ ಅವ್ರನ್ನ ನಾವು ರಕ್ಷಣಾ ಗಣಪನನ್ನಾಗಿ ಇಟ್ಕೊಂಡಿದ್ದೀವಿ. ಅವರ ಧ್ವನಿಯಲ್ಲಿ ಕರ್ನಾಟಕದ ಎಲ್ಲ ಸಿನಿಮಾ ನಟರು ಮತ್ತು ರಾಜಕಾರಣಿಗಳು ಬರ್ತಾರೆ, ಅವರ ಧ್ವನಿಯನ್ನು ಅನುಕರಣೆ ಮಾಡ್ತಾರೆ. ಚಪ್ಪಾಳೆ ತಟ್ಟಿ ಸ್ವಾಗತಿಸಿ. ಮತ್ತು ದಯವಿಟ್ಟು ಎಲ್ಲ ಜೋಕುಗಳಿಗೂ ನಗರಿ. ನಗು ಬರದೇ ಇದ್ದರೂ ನಗರಿ, ಕೆಟ್ಟದಾಗಲ್ಲ. ಮತ್ತು ಊಹಾ ಅಂದೋಣ, ಆ ನಗು ಅಲ್ಲ. ಕಾರ್ಯಕರ್ತರು ತುಂಬ ಆ್ಯಕ್ಟಿವ್. ನನಗೆ ತುಂಬ ಸಂತೋಷ ಆಗಿದೆ ಏನಂದರೆ, ಎಲ್ಲ ಆಟದ ವಸ್ತುಗಳು ಎಷ್ಟು 5,000
ಕೇರಮ್ಮು, ಬಾಲು, ಬ್ಯಾಟು ಅವು ನೋಡೋ ಮಕ್ಕಳೆಲ್ಲ ತಂದೆ ತಾಯಿ ಕೇಳ್ತಾರೆ, ಇವು ನಮಗೆ ಕೊಡ್ತಾರಾ ಅಂತ ಕೇಳ್ತಿದ್ದಾವೆ ಪಾಪ. ಅದನ್ನು ಎಲ್ರಿಗೂ ಕೊಡೋ ಯೋಜನೆ ಕೂಡ ನಿಮ್ಮಲ್ಲಿ ಇರೋದಕ್ಕೆ ನಾನು ತುಂಬ ಸಂತೋಷಪಟ್ಟಿದ್ದೀನಿ. ಇದೊಂದು ಅಪರೂಪವಾಗಿರ್ತಕ್ಕಂಥ ಗಣಪತಿ, ಆಟದ ಗಣಪ. ಹಾಂ, ಆಟದ ಗಣಪ ಇದು. ಎಷ್ಟು ವೆರೈಟಿ. ನಾವೇ ಅನೇಕ ಆಟದ ಸಾಮಾನುಗಳು ನಮ್ಮ ಕಾಲಕ್ಕೆ ಏನಿತ್ತು, ಈಶ್ವರಪ್ಪರಿಗೆ ನಮಗಿಂತ ಹಿರಿಯರವರು ಏನು ಚಿಣ್ಣಿ ದಾಂಡು ಮನೇಲೇ ಹಳೆ ಬಟ್ಟೆ ಸುತ್ತಿ ಬಾಲ್ ಮಾಡ್ತಿದ್ದೀವಿ ನಾವು. ಯಾಕೆ ಸರ್, ನಮಗೇನು ಬಾಲ್ಗಳು ಕೊಡಿಸೋರೇ ಇಲ್ಲ. ಕ್ರಿಕೆಟ್ ಅಂತೂ ಅವಾಗ ಗೊತ್ತೇ ಇರಲಿಲ್ಲ. ಕಬಡ್ಡಿ ನಮ್ಮ ರಾಷ್ಟ್ರೀಯ ಆಟ, ಕಬಡ್ಡಿ ಮಾತ್ರ ನಾವು ಆಡ್ತಿದ್ವಿ. ಲಗೋರಿ ಅಂತ ಆಡ್ತಿದ್ವಿ. ಎಲ್ಲ ಓಣಿಲಿ ಬಿದ್ದಂಥ ವಸ್ತುಗಳನ್ನ ತಗೊಂಡೇ ಆಟ ಆಡಿದ್ವಿ. ಆಗಲಿ ಅಂಗಡಿಯಿಂದ ಆಟದ ಸಾಮಾನುಗಳು ಕೊಂಡು ನಮಗೆ ಗೊತ್ತೇ ಇಲ್ಲ, ಕೊಡಿಸಿ ನಮ್ಮ ತಂದೆ ತಾಯಿಗಳಿಗೂ ಗೊತ್ತಿಲ್ಲ. ಅದು ನಿಜಕ್ಕೂ ಈಗಿನ ಮಕ್ಕಳು ತುಂಬ ಪುಣ್ಯವಂತರು. 5,000 ಆಟಿಕೆ ಸಾಮಾನು ಅದನ್ನು ಯಾವತ್ತು ಹಂಚೋ ಪ್ರೋಗ್ರಾಮ್ ಇಟ್ಕೊಂಡಿದ್ದೀರಿ ಹೇಳಿದರೆ ನಮ್ಮ ಕಡೆ ಮಕ್ಕಳು ಇಲ್ಲಿ ಕಳಿಸ್ತೀನಿ, ಎಲ್ಲರಿಗೂ ಅದನ್ನು ಹಂಚಿ ಈ ಥರ ವಿನೂತನವಾಗಿರ್ತಕ್ಕಂಥ ಗಣೇಶೋತ್ಸವವನ್ನು ಮಾಡ್ತಾ ಗಣಪತಿ ಹಬ್ಬವನ್ನು ವಿಜೃಂಭಣೆಯನ್ನು ಆಚರಣೆ ಮಾಡೋಣ. ಹಿಂದೂ ಸಂಘಟನೆಗಳನ್ನು ಬಲಗೊಳಿಸೋಣ. ನಾವೆಲ್ಲರೂ ಕೂಡ ದೇಶಭಕ್ತರಾಗೋಣ, ಸಂಸ್ಕಾರವಂತರಾಗೋಣ, ಸಾಹಿತ್ಯವನ್ನು ಓದೋಣ. ನಾವು ನಿಮ್ಮ ಮುಂದೆ ಬಂದು ನಿಂತಿರೋ ಧೈರ್ಯ ನಾನು ಓದಿರೋ BComನಿಂದ ಅಲ್ಲ, ನಾನು ಓದಿರ್ತಕ್ಕಂಥ BC ಭೈರಪ್ಪ ಅವರ ಕಾದಂಬರಿಗಳಿಂದ ಬಂದಂಥ ಧೈರ್ಯ. ಅಂಥ ಧೈರ್ಯ ಸಾಹಿತ್ಯ ಓದೋದ್ರ ಮೂಲಕ ನಿಮಗೂ ಬರಲಿ ಅಂತ ಹಾರೈಸ್ತಾ, ಈಗ ನಿಮ್ಮೆಲ್ಲರ ಚಪ್ಪಾಳೆಗಳ ಮಧ್ಯೆ ನಿಮ್ಮ ಮುಂದೆ ನರಸಿಂಹ ಜೋಶಿ. ಇನ್ನೂ ಸ್ವಲ್ಪ ಅವ್ರನ್ನ ಮಾತಾಡೋಕ್ಕೆ ಬಿಡ್ತಿದ್ದು ನಾನು. ಈ ಊರಲ್ಲಿ ಯಾವಾಗ ಮಳೆ ಬರ್ತದೋ ಗೊತ್ತಿಲ್ಲ. ಆ ಭಯಕ್ಕೆ ನಾನೊಂದು 2 ಮಾತಾದ್ರೆ ಹೇಳ್ತೀನಿರಪ್ಪ, ಆಮೇಲೆ ನಿಮಗೆ ಬೇಕಾದ್ರೆ ಹೇಳ್ರಿ ಅಂತ ಹೇಳಿದೆ. ಇಲ್ಲಿಂದ ಅಲ್ಲಿವರೆಗೂ ಅದ್ಭುತವಾಗಿ ಕೂತಿದ್ದೀರಿ. ಹಿಂತಿರುಗಿ ನೋಡಿದರೆ ಗಾಬರಿ ಆಗುವಂಥ ಸನ್ನಿವೇಶ. ರಾಜಕಾರಣಿಗಳ ಭಾಷಣಕ್ಕೆ ಇಷ್ಟು ಜನರನ್ನ ದುಡ್ಡು ಕೊಟ್ಟು ಕರೆಸ್ತಾರೆ. ನಾವು ನಿಮ್ಮಿಂದ ಇಸ್ಕೊಳ್ಳೋಕೆ ನಾವು ಬಂದ್ವಿ ಅಲ್ಲ, ಭಾಳ ಸಂತೋಷ ಆಗ್ತದೆ. ಶಿವಮೊಗ್ಗ ಯಾವತ್ತೂ ಕಲಾವಿದರನ್ನು ಪೋಷಿಸುವಂಥ ಒಂದು ಊರು. ಇಲ್ಲಿ ಫೇಲ್ ಆದಂಥ ಕಲಾವಿದರು, ಪೂರ್ತಿ ಆಸೆ ಬಿಟ್ಟಂಥ ಕಲಾವಿದರೆಲ್ಲ ಭಾಳ ಹಿಂದಿನಿಂದಲೂ ನಾಟಕ, ಬಯಲಾಟ ಇವನ್ನೆಲ್ಲ ಮಾಡ್ತಾ ಜೀವನ ಸಾಗಿಸ್ತಕ್ಕಂಥ. ಇಲ್ಲಿಂದ ದಾಟಿದ ಮೇಲೆ ಮಂಗಳೂರು ಭಾಳ ಕಷ್ಟ. ನಾವು ಕರ್ನಾಟಕದ ಮೂಲೆಗಳನ್ನ ತಲುಪಿದ್ದೀವಿ, ಎಲ್ಲರೂ ನಗಿಸಿದ್ದೀವಿ. ಮಂಗಳೂರು ಎಂಟ್ರಿ ಆಗೋದಕ್ಕೆ ನಮಗೆ ಫುಲ್ ಭಯ. ಭಾಳ ಚೆನ್ನಾಗಿ ಕೂತಿರ್ತಾರೆ, ನಿಮಗಿಂತ ಸ್ಟಿಫಾಗಿ ಕೂತಿರ್ತಾರೆ. ಅದ್ಭುತವಾದ ಶಿಸ್ತು, ಸೀಟಿಂಗ್ ಅರೇಂಜ್ಮೆಂಟ್ಸು, ಮೈಕು, ಕಾಫಿ, ಟೀ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಸನ್ಮಾನ ಬೇಕಾದಷ್ಟು ಆಗುತ್ತೆ. ನಗಲ್ಲ, ಯಾವ ಜೋಕಿಗೂ ನಗಲ್ಲ. ಯಾಕೋ ಆ ಕಡೆ ಭಾಗದ ಜನರಿಗೆ ನಗು ಭಾಳ ಕಡೆ. ನಮ್ಮಲ್ಲಿ ಬಿದ್ದು ಉಳ್ಳಾಡ್ತವ್ರಿ ಕೆಲವು ಕಡೆ. ಇಲ್ಲಿ ಕುಂತವ್ ನಗು ತಡಲಾರ್ದ ಹೊಟ್ಟೆ ಹಿಡ್ಕೊಂಡು ಅಲ್ಲಿ ಮಂದ್ಯಾಗ ಹೋಗ್ಬಿಡ್ತಾರೆ. ಅವ್ನು ಸೀಟ್ ಕಲಿಯಾದಗಳು ಇನ್ನೊಬ್ಬರು ಬಂದ್ಬಿಡ್ತಾರೆ ಅಲ್ಲಿ. ಅಂಥ ಘಟ್ಟಗಳು ಬಿಜಾಪುರ, ಜಮಖಂಡಿ, ರಾಯಚೂರು ಕಡೆ ನಡೀತವೆ. ಇದು ಶಿವಮೊಗ್ಗ ಹೇಗಿದೆ ಅಂದರೆ ಇದು ಎಲ್ಲ ಜಿಲ್ಲೆಗಳ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡಿದೆ. ಇಲ್ಲಿ ಉತ್ತರ ಕರ್ನಾಟಕದ ನಾಟಕಗಳು ಕೂಡ ಸಕ್ಸಸ್ ಆಗ್ತದೆ, ಸಿನಿಮಾ. ಹೀಗಾಗಿ ಶಿವಮೊಗ್ಗ ಬರೋದಕ್ಕೆ ಯಾರಿಗೂ ಭಯ ಆಗಲ್ಲ. ಮಳೆ ಭಯ ಬಿಟ್ಟರೆ ಬೇರೆ ಭಯ ಇಲ್ಲಿಲ್ಲ. ಈಗ ಅದನ್ನು ಕಡಿಮೆ ಆಗಿದೆ ಅಂತ ಬೆಳಗ್ಗೆ ನಮ್ಮ ಹೋಟ್ಲಲ್ಲಿ ಹೇಳಿಲ್ಲ ಸರ್, ಈಗ ಮಳೆ ಶಿವಮೊಗ್ಗದಲ್ಲೂ ಕೂಡ ಮಳೆ ಕಡಿಮೆ ಆಗಿದೆ ಅಂತ ಭಾಳ ಆಸಕ್ತಿಯಿಂದ ಕೇಳ್ತಾ ಇದ್ದೀರಿ. ಟಿ ವಿ ಇವತ್ತೊಂದಿನ ನೋಡೋದು ಬಿಟ್ಟಿದ್ದೀರಿ ಅಂತ ಭಾವಿಸ್ತೀನಿ. ಯಾವ ವಾರ ಇವತ್ತು ಯಾವ ಸೀರಿಯಲ್ ಇಲ್ಲ ಇದ್ಯಾವ? ಹಾಗಿದ್ರೆ ಇನ್ನೂ ಒಂದು 50 ಮಾರ್ಕ್ಸ್ ಜಾಸ್ತಿ ನಿಮಗೆ. ಸೀರಿಯಲ್ ಬಿಟ್ಟು ಬರೋದು ಅಂದ್ರೆ ಏನು, ಹೆತ್ತ ಕಂದನ್ನು ಬಿಟ್ಟು ಬಂದಷ್ಟೇ ದುಃಖ. ಹಾಂ ನೋಡ್ರಿ, ಗಂಡಸ್ರು ಯಾವಾಗಲೂ ನೀವು ಸೀರಿಯಲ್ನಲ್ಲಿ ಮುಂದೆ ಕೂತ್ರೆ ಅವ್ರು ಫ್ರೀ ಆಗಿಬಿಡ್ತಾರೆ. ಇವತ್ತು ಎಟ್ ಎ ಟೈಮ್ ಗಂಡ ಹೆಂಡತಿ ಒಂದೇ ಕಡೆ ಇರೋದು ಭಾಳ ಕಷ್ಟ ಆಗಿದೆ ಅವರಿಗೆ. ಏನಿದು ಪ್ರಾಣೇಶ, ಸೀರಿಯಲ್ಲು ನೋಡುತ್ತಾ ಇದ್ರೆ ನಾವು ಹೊರಗಡೆ ಹೋಗ್ತಿದ್ದೆ, ಇವಳಿಗೋಸ್ಕರ ಇವಳ ಜೊತೆ ಬಂದಿದ್ದೀನಿ. ದಂಪತಿಗಳು ಬಂದವರು ಕೈ ಮೇಲೆ ಎತ್ತಿ, ದಂಪತಿಗಳು ಬಂದವರು. ವೆರಿ ಗುಡ್, ವೆರಿ ಗುಡ್, ಒಳ್ಳೆ ಕೆಲಸ ಮಾಡಿರಮ್ಮ, ಥ್ಯಾಂಕ್ಸು. ಇಲ್ದಿದ್ರು ಅವ್ರು ಏನು ಮಾಡಿದ್ರು ಬರ್ತಿರ್ಲಿಲ್ಲ. ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ. ಬೆಂಗಳೂರು ನಮ್ಮ ಪ್ರಮುಖ ಕೇಂದ್ರ ಆದರೂ ಕೂಡ ಅಲ್ಲಿ ಕೆಲವು ವಿಷಯಗಳು ಹೇಳಾಗಲ್ಲ. ಅಲ್ಲಿ ಹೆಚ್ಚಾಗಿ ಅಣ್ಣಮ್ಮ ಕರೆಸ್ತಾರೆ. ನಿಮಗೆಲ್ಲ ಗೊತ್ತಲ್ಲ ಬೆಂಗಳೂರಿನ ಅಣ್ಣಮ್ಮ ಅಂದರೆ ಅದ್ಭುತ. ಅಷ್ಟು ನೋಡಿ, ಇವತ್ತು ಎಷ್ಟು ಚೆನ್ನಾಗಿದೆ. ಇಷ್ಟು ಜನ ಇದ್ದೀರಿ, ಒಬ್ಬರಾದರೂ ಗಲಾಟೆ, ಕೂಗೋದು, ಎದ್ದೋಗೋದು ಮಾಡ್ತಿದ್ದೀರ, ಆನಂದವಾಗಿ ಕೂತಿದ್ದೀರ. ಇಂಥಲ್ಲಿ ಸಾಹಿತ್ಯ ಹೇಳಬೇಕು, ಕನ್ನಡದ ಬಗ್ಗೆ ಹೇಳಬೇಕು ಅನ್ನೋವಂಥ ಒಂದು ಹುರುಪು ಹುಟ್ಟುತ್ತದೆ. ಬೆಂಗಳೂರಿನಲ್ಲಿ ನೋಡ್ಬೇಕು ನೀವು, ಸ್ಟೇಜ್ನಿಂದನೇ ಸ್ಟಾರ್ಟು. ಸ್ಟೇಜ್ ಅಂದರೆ ಯಾವುದು? 2 ಟ್ರ್ಯಾಕ್ಟರ್ ಟ್ರಾಲಿಗಳನ್ನ ಜೈಂಟ್ ಮಾಡ್ತಾರೆ.
ಇಂಜಿನ್ ಆ ಕಡೆ. ಐಡಿಯಾ ಬಂತಾ? ಇದು ನಮಗೆ ಕೈ ಮಾಡೋಕ್ಕೆ ಸ್ಕೋಪ್ ಇರಬೇಕಾಗಿತ್ತು. ಒಂದು ಸ್ಟ್ಯಾಂಡ್ ಮೈಕ್ ಬೇಕಿತ್ತಪ್ಪ, ಭಾಳ ಚೆನ್ನಾಗಿರ್ತೈತೆ. ಇನ್ಮೇಲೆ ಯಾವಾಗಲೂ ಅದೊಂದು ಇಡ್ರಿ. ಇದೆಯಾ? ಇದ್ರೆ ಭಾಳ ಸಂತೋಷ. ಎರಡೂ ಟ್ರ್ಯಾಕ್ಟರ್ ಟೈರ್ಗಳು ಜಾಯಿಂಟ್ ಮಾಡಿ, ನೀವು ನಿಧಾನಕ್ಕೆ ಮಾಡಿ, ನಾನು ಮಾತಾಡ್ತಿದ್ದೀನಿ, ಬಿಡೋದು ಬೇಡ. ಜಾಯಿಂಟ್ ಮಾಡಿಬಿಡ್ತಾರೆ. ಆ ಕಡೆ ಈ ಕಡೆ ಡೋರ್ಗಳು ತೆಗಿತಾರೆ. ಐಡಿಯಾ ಬಂತ? ಆ ಟ್ರ್ಯಾಲಿದು ಕಲ್ಪನೆ ಬಂತ? ಕೆಳಗಿಂದ ಬರುತ್ತಾ? ವೆರಿ ಗುಡ್. ಇದು ಆನ್ ಮಾಡೋದು ಏನಾಗುತ್ತೆ? ಸ್ವಲ್ಪ ನಡೀತಾರೆ. ಎಕೋ ಬರುತ್ತಾ? ಹೀಗೆ ಯಾರು ಇದೇ ಸಮಯ ಅಂತ ಎದ್ದೋಗ್ಬೇಡಿ. ನಮ್ಮ ಕಡೆ ಆಗಿದ್ರೆ ಟೀ ಕುಡ್ಕೊಂಬರ್ತೀವಿ, ನೀನು ಮಾತಾಡ್ತಿರೋ ಅಂತಾರೆ. ಇದೇ ಇರಲೇಬೇಕು. ನೋಡಿ, ಅದಕ್ಕೆ ಯಾಕೆ ಕೆಲವು ಜಿಲ್ಲೆಗಳು, ಕೆಲವು ಆ ಜಿಲ್ಲೆ ಜನ ಮಾನ್ಯರಾಗಿರ್ತಾರೆ ಅಂದರೆ, ನೋಡ್ರಿ ನಮ್ಮ ಕಡೆ ಏನಾದ್ರು ಈಗ ಆಗಿದ್ರೆ ತರ್ತೀವಿ ಸರ್ ಇರಿ ಅಂತೇಳಿ 1 ಗಂಟೆ ಹೋಗಿಬಿಡ್ತಿದ್ವಿ. ಅಷ್ಟೊತ್ತಿ ನಮ್ಮ ಬಸ್ ಬಂದು ನಾವು ಹೋಗಿಬಿಡ್ತಿದ್ವಿ. ಓಕೆ, ಹಲೋ, ಕೇಳ್ತಾ ಇದೆಯಾ? ಇದು ಒಂದು ಹಿಂಗೆ ಏನಾದ್ರು ಇರಲಿ. ಇದಾ? ಹೋ, ತಳಾನೇ ಇಲ್ಲ, ಹೋಯ್ತು. ಎಸ್, ಕೆಲವು ಸ್ಟ್ಯಾಂಡರ್ಡ್ ಸಿಂಗರ್ ಲೈನರ್ಗಳನ್ನ ಹೇಳ್ತೀನಿ. ಅದು ಎಲ್ಲ ಕಡೆ ಹೇಳೋಕ್ಕಾಗಲ್ಲ. ಅಣ್ಣಮ್ಮಗಳಲ್ಲಂತೂ ಮೊದಲಾಗಲ್ಲ. ಅಣ್ಣಮ್ಮ ಹೇಳಿದ್ರೆ ಟ್ರ್ಯಾಕ್ಟರ್ ಜಾಯಿಂಟ್ ಮಾಡಿರ್ತಾರೆ, ಆ ಕಡೆ ಈ ಕಡೆ ಟ್ರಾಲಿ ತೆಗೆದಿರ್ತಾರೆ. ಅಣ್ಣ ಮಾತಾಡು. ಸ್ಟೇಜ್ ಮೈಕ್ ಇಲ್ಲ, ಲೈಟ್ ಇಲ್ಲ. ಬೇಕಣ್ಣ ಅಂದಮೇಲೆ ಒಂದು ವೈರ್ ಎಳೆಬಿಡ್ತಾರೆ ಬಲ್ಫಿಂದು. ಅದೇ ಥರ ಇನ್ನೊಂದು ಮೈಕ್ ಎಳೆಬಿಡ್ತಾರೆ. ಜೋರಾಗಿ ಗಾಳಿ ಬೀಸಿದರೆ ಎರಡೂ ನಮ್ಮ ಹಣೆ ಬಡಿತಾ ಇರ್ತೀವಿ. ನಾವು ಅವನ್ನ ಕಂಟ್ರೋಲ್ ಮಾಡಬೇಕು. ಅಥವಾ ಅವು ಬಂದಂಗೆಲ್ಲ ನಾವೇ ಉಪ್ಪು ಅಂತ ಆ ಕಡೆ ಓದ್ಬೇಕಾಗುತ್ತೆ. ಇಂಥ ಅನುಭವಗಳೆಲ್ಲ ಆಗಿದೆ. ಅದೇ ಥರ ಶುರು ಮಾಡಿ, ಅಣ್ಣ ನೀನು ಶುರು ಮಾಡೋಣ. ಅಣ್ಣ ಅನ್ನೋದು ಜಾಸ್ತಿ ಅಲ್ಲಿ. ಒಂದು ಸ್ವಲ್ಪ ಒಂದು ರೌಂಡ್ ಜಾಸ್ತಿ ಆಯಿತು ಅಂದರೆ ಹೆಣ್ಮಕ್ಳು ಕೂಡ ಅಣ್ಣ ಇಲ್ಲಿ ಕುಂತ್ಕಮ್ಮ ಅಂತಾರೆ. ಹಂಗೆ ಅಲ್ಲಿ ಹೋಗಿ ನಮಗೆ ಗೊತ್ತಿಲ್ಲ ಅವಾಗೆಲ್ಲ. ಸ್ಟಾರ್ಟಿಂಗ್ ಇನ್ನೂ ನಾವು ಈಗ ಆಡಿಟೋರಿಯಂ ಕಾರ್ಯಕ್ರಮ ಹೋಗ್ತಾಯಿದ್ವಿ. ಹೋಗ್ಬಿಟ್ವಿ, ಟ್ರ್ಯಾಕ್ಟ್ರು ಮೇಲೆ ಶುರು ಮಾಡಿ ಸರ್. ಆಯಿತು, ಒಂದು 15 ನಿಮಿಷ ಮಾಮನಿ ಮಾತಾಡಿದ್ರು. ನಾನು ಮತ್ತೆ ಸಾರ್ ಗುರುಗಳೇ ಯಾರು ಬರ್ತಾಯಿಲ್ಲ, ನೀವು ಬನ್ನಿ ಅಂದರು. ನಾನು ಬಂದು ನಿಂತು ಪ್ರಸಾದ ಹಂಚರು ಅಂದ್ಬಿಟ್ಟೆ. ಅವನು ನಾವೇನೋ ಸತ್ಯನಾರಾಯಣ ಪ್ರಸಾದನೋ ಈ ಥರ ಏನೋ ಪೇಪರ್ ಮಿಂಟೋ ಬಿಸ್ಕಿಟೋ ಕೊಡ್ತಾರೆ, ತಿಂದು ನೀರು ಕುಡಿದು ಸುಮ್ಮನೆ ಇಲ್ಲ. ಕೊಟ್ಟದ್ದು ಪಲಾವ್, ದೊನ್ನೇಲಿ ಪಲಾವ್, ಚಿತ್ರಾನ್ನ, ಊಟನೇ ಶುರುವಾಗಿಬಿಡ್ತು ಅವ್ರದ್ದು. ಅದು ಪ್ರಸಾದ ಕೊಡ್ರೋ. ಆಮೇಲೆ ತಮಟೆ ಬಾರಿಸೋರೋ ತಮಟೆ ಪ್ರಸಾದ, ತಮಟೆ, ಒಂದೊಂದಲ್ಲ ಎಲ್ಲ ಶುರು ಆಗ್ಬಿಡ್ತು. ಯಾರಿಗೆ ನಮ್ಮ ಕಡೆ ಲಕ್ಷಣ. ಅಣ್ಣ ನೀವು ಮಾತಾಡೋಣ. ಏನು ಮಾತಾಡ್ತಾರೋ ನೀನು ಹೆಣ ತಾಂದಿ. ಆದರೂ ಮಹನೀಯರೇ ಪೇಮೆಂಟ್ ಹೊರಡ್ಬೇಕಲ್ಲ. ಏನೋ ಹೇಳಿ ಸಾರ್ ಅಂತಂದು ಇವರೆಲ್ಲ ಶುರು ಮಾಡಿದ್ರು. ಅದು ಇದು ಎಲ್ಲ ಹೇಳಿದೆ. ಅಣ್ಣ ಬಂದ ಅಂದರು. ಯಾರು ಅಂತ ನೋಡ್ತೀನಿ, ಆ ಏರಿಯಾ ಕೌನ್ಸಿಲರ್. ಏನು ಫುಲ್ಲ ಔಟ್ ಆಗಿಬಿಟ್ಟಾನೆ. ಗೊಂಗುರು ಕೂದಲು, ಕಣ್ಣು ಕೆಂಪು. ಹೇಗಂದರೆ ಹುಲಿ ಚಿರತೆ ಕೆಂಪಾಗಿರ್ತಾವಲ್ಲ ಕಣ್ಣು, ಆ ಥರ. ಡೊಳ್ಳು ಹೊಟ್ಟೆ, ಏನು ಮೀಸೆ, ತೂರಾಡ್ಕತ್ತ ಬರ್ತಾನೆ. ಎಷ್ಟು ರೌಂಡ್ ಆಗಿದೆ ಅಷ್ಟೊತ್ತಿಗಾಗಲೇ ಗೊತ್ತಿಲ್ಲ. ಅಣ್ಣ ಬಂದ ಅಂತ ಅಣ್ಣ ಬಂದು ಅವನಿಗೊಂದು ಚೇರ್ ಹಾಕಿದ್ರು. ಬಡಿ ಮಕ್ಕಳ ಸುಮ್ಮನೆ ಕೂತ್ಕೊಳ್ಳಿ ಅಂತ ಅವನು ವೋಟ್ರಸಿಗೆ. ನಾನು ಹೇಳಿದೆ ನಾನು ಹೇಳಿದೆ ಗಲಾಟೆ ಮಾಡ್ತಾರೆ ಸರ್ ಭಾಳ, ಸ್ವಲ್ಪ ನೀವು ಹೇಳಬೇಕು ಜನರಿಗೆ. ಆಯಿತು ಅಣ್ಣ ಎದ್ದು ನಿಂತ. ಅಣ್ಣ ಭಾಳ ಫೇಮಸ್ಸು. ಅಣ್ಣನ ಹೆಸರು ಕೇಳದೇ ಇರೋರು ಕರ್ನಾಟಕದಲ್ಲಿ ಯಾರೂ ಇಲ್ಲ, ಗೊತ್ತಾ? ಅಣ್ಣ ನಿಮ್ಮ ಹೆಸರೇನಣ್ಣ? ಗಂಗಾವತಿ ಪ್ರಾಣೇಶ ಕನ್ನಡ. ಗಂಗಾವತಿ ಪ್ರಾಣೇಶ ಅಣ್ಣ ಭಾಳ ಫೇಮಸ್ಸು. ಅಣ್ಣ ಎಲ್ಲ ಟಿ ವಿಗಳಲ್ಲಿ, ರೇಡಿಯೋದಲ್ಲೆಲ್ಲ ಬರ್ತಾನೆ. ರೇಡಿಯೋದಲ್ಲಿ ಬರ್ತಿದ್ದಾನೆ, ರೇಡಿಯೋದಲ್ಲೆಲ್ಲ ಬರ್ತಾನೆ. ಅಣ್ಣ ಈಗ ನಮ್ಮನ್ನು ಉದ್ದೇಶಿಸಿ, ಅಣ್ಣ ಆಡ್ತೀಯ, ಡ್ಯಾನ್ಸ್ ಆಡ್ತೀಯ, ಹತ್ತಿರದಲ್ಲಿ ಸೀಮೆಎಣ್ಣೆ ಎದುರು ತರಿಸು, ಹಚ್ಕೊಂಡು ಹೊಯ್ಕತೀನಿ ಅಂತ ಹೇಳ್ತಾರೆ. ಏನು ಐಡಿಯಾ ಇಲ್ಲರಿ, ಸುಮ್ಮನೆ ಕರೆಸ್ಬಿಡೋದು, ಪ್ರಸಾದ ಕೊಡೋದು. ನೀನು ಮಾತಾಡೋಣ ಏನು ಮಾತಾಡ್ತೀವಿ. ಆದರೆ ಈ ಥರ ಶಿಸ್ತಿನಿಂದ ಕೂತಾಗ ನಾವೆಂದೋ ಓದಿದ್ದನ್ನು ಹೇಳ್ಬೇಕು. ನಾವು ಈ ಫೀಲ್ಡಿಗೆ ಬಂದು 35 ವರ್ಷ ಆಯ್ತು, ನಿಮಗೆಲ್ಲ ಗೊತ್ತಿದೆ. 2017ರಲ್ಲಿ ಮೊದಲ ಬಾರಿಗೆ ನಾನು ಶಿವಮೊಗ್ಗಕ್ಕೆ ಬಂದಿದ್ದೆ. 17ರಿಂದ ಇವತ್ತು 25.
ಸುಮಾರು 50ಕ್ಕೂ ಹತ್ತಿರ ಹೆಚ್ಚು ಕಾರ್ಯಕ್ರಮ, ಎಲ್ಲ ಆಡಿಟೋರಿಯಂ ಕಾರ್ಯಕ್ರಮ, ಎಲ್ಲಿ ಕೂತ್ರೂ ನೀವು ಶಾಂತವಾಗಿ ಕೂಡ್ತೀರಾ, ಕೇಳ್ತೀರಾ. ಅದು ಆಸಕ್ತಿ ಅಂತವ್ರಿದ್ದರೆ ನಿಜಕ್ಕೂ ಸಂತೋಷ ಆಗ್ತದೆ. ಯಾವ ಕಾಲ ಸ್ಟ್ಯಾಂಡರ್ಡ್ ಹಾಸ್ಯ ಅಂದರೆ ಏನು? ಹಿಮಾಲಯದ ತಪ್ಪಲಲ್ಲಿ ಜುಮುಗುಡುವ ಚಳಿಯಲ್ಲಿ, ಹಿಮಾಲಯದ ತಪ್ಪಲಲ್ಲಿ ಜುಮುಗುಡುವ ಚಳಿಯಲ್ಲಿ ಯೋಗಿಯೊಬ್ಬನಿದ್ದನು, ಅವನು ಅಂದರು ಮೇಷ್ಟ್ರು. ಹುಡ್ರಿ ಕೇರು ಮುಂದಿಂದ ಹೇಳೋ, ಹೋ ಸಾಕು, ಹಿಮಾಲಯದ ತಪ್ಪಲಲ್ಲಿ ಕೊರೆಯುವ ಮೈ ಚಳಿಯಲ್ಲಿ ಯೋಗಿಯೊಬ್ಬನಿದ್ದನು, ಅವನು ತಪವೂ ಗೈಯುತ್ತಿದ್ದನು. ವೆರಿ ಗುಡ್, ಕೂತ್ಕ. ನೆಕ್ಸ್ಟ್, ಯೋಗಿಯೊಬ್ಬನಿದ್ದನು, ಧ್ಯಾನ ಮಾಡುತ್ತಿದ್ದನು, ಜಪ ಮಾಡುತ್ತಿದ್ದನು. ಎಲ್ಲರದು ಆಯಿತು. ಸಿದ್ಧಲಿಂಗ ನಮ್ಮ ಕಡೆಯವರು. ಸಿದ್ಧಲಿಂಗ ನೀ ಹೇಳೋ, ಯೋಗಿಯೊಬ್ಬನಿದ್ದನು, ಹಿಮಾಲಯದ ತಪ್ಪಲಲ್ಲಿ ಯೋಗಿಯೊಬ್ಬನಿದ್ದನು, ಅವನು ಚಳಿಯಲ್ಲಿ ತಪಸ್ಸು ಮಾಡುತ್ತಿದ್ದ. ಇದೆಲ್ಲ ಆಯಿತು. ನೀನು ಹೇಳೋ, ಹಿಮಾಲಯದಲ್ಲಿ ಯೋಗಿಯೊಬ್ಬನಿದ್ದನು, ಅವನು ಬೀಡಿ ಸೇದುತ್ತಿದ್ದನು. ಹೇಗೆ ಕೇಳಿದ್ರು? ಬಡ್ಡಿ ಮಾರಿ, ಎಲ್ಲರೂ ಹೇಳಿದ್ದು ಕೇಳಿದೆ ಅಂತ ಹೇಳೋಕ್ಕಾಗಲ್ಲ ಸರ್. ಜಪ ತಪ ಅವೆಲ್ಲ ಆಮೇಲೆ, ಅಲ್ಲಿ ಚಳಿಗೆ ಬೀಡಿ ಸೇಲ್ಲ ಸತ್ತೋಗ್ತಾನೆ. ಅಂದರೆ ಇದು ಇವನು ಅನುಭವ. ಚಳಿ ಆಯಿತು ಅಂದರೆ ಬೀಡಿ ಹಚ್ಚೋದು ಆ ಕಡೆ ಅನುಭವ. ಅಂದರೆ ಹೇಗೆ ಡಿಫ್ರೆಂಟ್, ಒಂದೊಂದು ಪ್ರಾಂತದ ಉತ್ತರಗಳು, ನಮ್ಮ ಭಾಷೆ ಸಂಸ್ಕೃತಿಗಳು ಡಿಫ್ರೆಂಟ್ ಆಗುತ್ತೆ ಅನ್ನೋದಕ್ಕೆ ಇದು ಹೇಳ್ತೀನಿ. ನೆಕ್ಸ್ಟ್, ಜಿಟಿ ಜಿಟಿ ಮಳೆಯಲ್ಲಿ ಕೊರೆಯುವ ಚಳಿಯಲ್ಲಿ, ಇಲ್ಲ ಇಲ್ಲ ಮುಂದೆ ನೀವು ಹೇಳಬೇಕು. ಹೇಳೋಕ್ಕಾಗ್ತದೆ? ಯಾರು ಕಂಟಿನ್ಯೂ ಮಾಡ್ತಾರೆ ನೋಡೋಣ. ಜಿಟಿ ಜಿಟಿ ಮಳೆಯಲ್ಲಿ ಕೊರೆಯುವ ಚಳಿಯಲ್ಲಿ, ಇಲ್ಲ ಇಲ್ಲ ಸಾಧ್ಯವಿಲ್ಲ. ಏನು? ಹಾಕಿದ ಭತ್ತ ಒಣಗುವುದಿಲ್ಲ, ಬಟ್ಟೆಗಳು ಒಣಗುವುದಿಲ್ಲ. ಹಾಂ, ಇದೆಲ್ಲ ನೋಡಿ ಎಲ್ಲರೂ ಹೇಳ್ತಾರೆ. ಅದಕ್ಕೆ ಸಿದ್ಧಲಿಂಗ ಯಜ್ಞ ಅಂತ ಹೇಳಿ ಸರ್ ನಮ್ಮೆ. ಜಿಟಿ ಜಿಟಿ ಮಳೆಯಲ್ಲಿ ಕೊರೆಯುವ ಚಳಿಯಲ್ಲಿ ಚಡ್ಡಿ ಒಣಗುವುದಿಲ್ಲ. ಇವೆಲ್ಲ ವಾಸ್ತವ ಕತ್ತರಾಗಿರ್ತಕ್ಕಂಥದ್ದು. ಎಲ್ಲೋ ಹೋಗ್ಬೇಡ್ರಿ ಬಡ್ಡಿ ಮಕ್ಕಳ, ಇದ್ದಲ್ಲಿ ಯೋಚನೆ ಮಾಡಿರಿ ಅನ್ನೋದಕ್ಕೆ ಇಂತಿಂಥ ಲೈನ್ಗಳು. ನೆಕ್ಸ್ಟ್, ಡೈವರ್ಸಿಯ ಕಾರಣವೇನು ಅಂತ ಕೇಳಿದ್ರು ಯಾರು ನಮ್ಮ ಬೀಚ್ ಅವ್ರನ್ನ ಪ್ರಶ್ನೆ ಕೇಳಿದ್ರು ನಮ್ಮ ಗುರುಗಳಿಗೆ. ಡೈವರ್ಸಿಯ ಕಾರಣವೇನು ಸರ್? ಪರಸ್ಪರ ಹೊಂದಾಣಿಕೆ ಇಲ್ಲದ್ದು ಸರ್, ಬೇಡವಾದವ್ರ ಜೊತೆ ಮದುವೆ ಸರ್. ಹೇಯ್ ಸಿದ್ಧಲಿಂಗ ನೀ ಹೇಳೋ, ಡೈವರ್ಸ್ಗೆ ಕಾರಣ ಮದುವೆ ಸರ್. ಕರೆಕ್ಟಾ? ಈ ಥರ ಹೇಳೋರು ನಾವು ದಡ್ಡ, ದಬಕ, ಹುತ್ಸ, ಪೋಲಿ ಅಂತೆಲ್ಲ ಕರಿತೀವಿ. ಆದರೆ ಅವ್ರದ್ದು ಹೇಗೆ ಡಿಫ್ರೆಂಟಾಗಿ ಯೋಚನೆ ಮಾಡ್ತಾರೆ ಅವರು, ಅದನ್ನು ನೋಡಬೇಕು. ಗಂಗಾ ನದಿಯು ಹೇಗೆ ಹರಿಯುತ್ತದೆ? ಎದ್ದಂತ ಉತ್ತರ ಕರೀತದೆ, ದಕ್ಷಿಣ ಕರೀತದೆ, ಹಿಮಾಲಯದಿಂದ ನೀರು ಬರ್ತದೆ. ಗಂಗಾ ನದಿ ಹೇಗೆ ಹರಿಯುತ್ತದೆ? ಲೇ ಸಿದ್ಧಲಿಂಗ, ನೀರಾಗಿ ಹರಿಯುತ್ತದೆ. ಇದು ಉತ್ತರನೇ. ವಿದ್ಯಾರ್ಥಿಗಳು ಏಕೆ ಫೇಲ್ ಆಗುತ್ತಾರೆ? ನೋಡಿ, ಈ ಶಿವಮೊಗ್ಗ ಫೇಮಸ್ಸು. ನಾವೆಲ್ಲ ರಿಸಲ್ಟ್ ಬಂದರೆ ಎಂದೂ ಮೇಲಿನಿಂದ ನೋಡಿ ಅಭ್ಯಾಸ ಇಲ್ಲ, ಕೆಳಗಿಂದನೇ ನೋಡೋದು. ಎಲ್ಲಾದರೂ ಇದೇನು ನೋಡಿ, ರ್ಯಾಂಕ್ ಯಾವ್ಯಾವ ಬರಲಿ ಶಿವಮೊಗ್ಗಕ್ಕೊಂದು ಮೀಸಲಾಗಿರ್ತದೆ. ಇಲ್ಲಿ ಜನ ನಮ್ಮ ಕಡೆ ಓದಿ ಮಹತ್ವ ಇಲ್ಲ. ಹುಟ್ಟತಲ್ಲೇ ಹಣ ಕಂಡುಬಿಡ್ತಾರೆ, ಗದ್ದೆ ಗಿದ್ದೆ, ಬ್ಯಾಂಕ್ ಡಿಪಾಸಿಟು, ಕೈಲಿ ಉಂಗುರ, ಚೈನು. ಶ್ರೀಮಂತಿಕೆಗೆ ವಿದ್ಯೆ ಬರಲ್ಲ, ಹೌದಾ? ಅದಕ್ಕೆ ಇದನ್ನು ಹೇಳ್ರಿ, ಯಾರು ಹೇಳ್ತೀರಿ? ವಿದ್ಯಾರ್ಥಿಗಳು ಏಕೆ ಫೇಲ್ ಆಗುತ್ತಾರೆ? ನಿಮ್ಮ ಒಂದೆರಡು ಉತ್ತರ ಹೇಳಿ ಯಾರಾದರೂ ಧೈರ್ಯವಾಗಿ. ಅಭ್ಯಾಸ ಮಾಡದೇ ಇರೋದ್ರಿಂದ. ಇಂಥವೆಲ್ಲ ಉತ್ತರ ನಿಮ್ಮ. ಅದಕ್ಕೆ ಸಿದ್ಧಲಿಂಗ ಹೇಳಿದ, ವಿದ್ಯಾರ್ಥಿಗಳು ಏಕೆ ಫೇಲ್ ಆಗುತ್ತಾರೆ? ನೀವು ಪರೀಕ್ಷೆ ಇಡುವುದರಿಂದ. ಸುಮ್ಮನೆ ಬಿಟ್ಬಿಡಿ ನಮ್ಮ ಪಾಡಿಗೆ ಅಂತ. ಯಾವ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸತ್ತನು? ನೋಡಿ ಹೇಳ್ತೀರಿ ಯಾರಾದರೂ? ಕಡೆ ಯುದ್ಧದಲ್ಲಿ. ಮತ್ತೆ ಅದೇ ಕರೆಕ್ಟು. ಅದಾದಮೇಲೆ ಅವ್ನು ಗೆದ್ದಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್, ಸ್ವಾತಂತ್ರ್ಯ ಕೊಡಬೇಕೆಂದು ಬ್ರಿಟಿಷರು ಎಲ್ಲಿ ಸಹಿ ಮಾಡಿದರು? ಸ್ವಾತಂತ್ರ್ಯ ಕೊಡಬೇಕೆಂದು ಬ್ರಿಟಿಷರು ಎಲ್ಲಿ ಸಹಿ ಮಾಡಿದರು? ಪೇಪರ್ ಕೊನೆಯಲ್ಲಿ ಸಹಿ ಮಾಡಿದರು. ಇವೆಲ್ಲ ಉತ್ತರ ಅಲ್ಲ, ಆದರೆ ಇದು ಉತ್ತರವೂ ಹೌದು. ಅದಕ್ಕೆ ಹೇಳೋದು. ನೆಕ್ಸ್ಟು, ಸೂರ್ಯನಾರಾಯಣ ಅಂತ ನಮಗೊಬ್ಬ ಮೇಷ್ಟ್ರು, ಮೈಸೂರು ಕಡೆಯವರು. ಯಲಬುರ್ಗ ಅಂತ ನಾನು ಓದ್ದೂರು, ಅಲ್ಲಿಗೆ ಬಂದ್ಬಿಟ್ರು. ಏನು ವೈಟ್ ಜುಬ್ಬ, ವೈಟ್ ಲುಂಗಿ ಅವರು. ಇಲ್ಲಿವರೆಗೂ ಹಂಗೆ ಭಾಳ ಶಿಸ್ತಿನ ಮನುಷ್ಯ, ಭಾಳ ಒಳ್ಳೆಯ ವ್ಯಕ್ತಿ. ಮೊದಲು ಸ್ಕೂಲ್ ನೋಡಿ ಗಾಬರಿ ಅವ್ರು, ಏನೇ ನೀವೆಲ್ಲ ಹೇಗಿದ್ದೀರಲ್ಲ, ಸ್ಟೂಡೆಂಟ್ಸ್ ಥರ ಕಾಣ್ತಾನೇ ಇಲ್ಲ. ನಮ್ಮಲ್ಲಿ ಏನೋ ಒಂದು ಪದ್ಧತಿ ಅಂದರೆ, ಮೇಷ್ಟ್ರು ಬಂದ ತಕ್ಷಣ ಎದ್ದು ನಿಂತು ನಮಸ್ತೆ ಗುರುಗಳೇ ಅಂತ ಹೀಗೋ ಮಾಡಬೇಕಾಗಿತ್ತು. ಅಲ್ಲಿ ಪದ್ಧತಿ. ಸೂರ್ಯನಾರಾಯಣರಾವ್ ಮಾಸ್ಟರ್ ಹೆಡ್ ಮಾಸ್ಟ್ರಾಗಿ ಬಂದರು, ಒಂದು ಯಾವುದೋ ಕ್ಲಾಸಿಗೆ ಒಳಗಡೆ ಹೋದರು, ನಮಸ್ತೆ ಸಾರ್ ಅಂತ ಎದ್ದು ನಿಂತ್ವಿ. ಗಾಬರಿ ಆಗಿಬಿಟ್ಟವರು. 7ನೇ ಕ್ಲಾಸ್ ಹುಡುಗರು ನಾವು, ಒಬ್ರಿಗೂ ಚಡ್ಡಿ ಇಲ್ಲ. ಸ್ಟನ್ ಆಗಿಬಿಟ್ರು ಸೂರ್ಯನಾರಾಯಣರಾವ್. ಕೂತ್ಕೊಳ್ಳಿ, ಏನಿದು, ಯಾಕೆ ಚಡ್ಡಿ ಹಾಕೊಂಬಂದಿಲ್ಲ? ಏನು ಆಶ್ಚರ್ಯ ಏನಿಲ್ಲ ಸರ್ ಇದರಲ್ಲಿ.
ನಾವು ದಿನ ಹಾಕ್ಕೊಂಬರಲ್ಲ, ಇವತ್ತು ಹಾಕ್ಕೊಂಡಿಲ್ಲ. ನಾನು ಇದಕ್ಕೆಲ್ಲ ಒಪ್ಪಲ್ಲ. ಮನೆಗೆ ಹೋಗಿ ಚಡ್ಡಿ ಹಾಕ್ಕೊಂಬನ್ನಿ. ಬೇಡಿ ಸರ್, ಮನೇಲೂ ಚಡ್ಡಿ ಇಲ್ಲ ಸರ್. ನಾನು ಕೇಳಲ್ಲ, ಹಾಕ್ಕೊಂಬಂದ್ರೆ ಪಾಟು. ಎಲ್ಲ ಹುಡುಗರು ಹೊಂಟ್ಬಿಟ್ರು ನೋಡಿ. ಅರ್ಧ ಗಂಟೆ 1 ಗಂಟೆ ಇಡೀ ಊರಿನಲ್ಲಿ ಕೋಲಾರ. ಯಾವನ ಅವ್ರು ಚಡ್ಡಿ ಹಾಕ್ಕೊಂಬಾರ ಕೇಳ. ಹಾಂ, ಏನು ಚಡ್ಡಿಗೆ ಪಾಠ ಹೇಳ್ತಾನ ಅವನು? ಏನು ಇಡೀ ಊರು ಜನ ಬಂದ್ಬಿಟ್ರೆ ಯಾವನು ನಾನೇ ಏನಯ್ಯ ಬುದ್ಧಿ ಇದೆಯಾ ನಿಮಗೆ? ಯಾಕೆ ಚಡ್ಡಿ ಹಾಕ್ಕೊಂಬರ್ಬೇಕು? ನೀವು ಚಡ್ಡಿ ಹಾಕೊಂಡ್ರೆ ನೀವು ಪಾಠ ಹೇಳೋಕ್ಕಾಗಲ್ವ? ನಮ್ಮ ಮಕ್ಕಳು ಇರೋದೇ 2 ಚಡ್ಡಿ. ಒಂದು ಯುಗಾದಿಗೆ, ಒಂದು ಈ ಊರಿನ ಜಾತ್ರೆಗೆ ತೆಗೆದಿಟ್ಟಿರ್ತೀವಿ. ಹಾಂ, ನೀನು ಮಕ್ಕಳು ಎಬ್ಬಿಸಿ ನಿಲ್ಲಿಸಿದ್ದೇ ಮೊದಲು ತಪ್ಪು. ಕೂತ್ಕೊಂಡಲ್ಲೇ ಪಾಠ ಹೇಳೋ, ನೀನು ಅಡ್ಜಸ್ಟ್ ಆಗ್ತೀಯ ಅಂತ ಅವನಿಗೆ ಬುದ್ಧಿ ಹೇಳಿ ಮನೆಗೆ ಹೋದ. ಇಂಥ ಊರುಗಳಿದೆ ನಾವು ಹೋಗಿದ್ದು. ನೆಕ್ಸ್ಟು, ಜಗತ್ತು ಚಂದ್ರನ ಮೇಲೆ ಹೋಗ್ಯದ, ನೀ ಇಲ್ಲೇ ಕುಂತಿಯಲ್ಲೇ. ಮೇಷ್ಟ್ರು ಪಾಠ ಮಾಡ್ತಾ ನಮಗೆಲ್ಲ ಹೇಳ್ತಾರೆ, ಜಗತ್ತು ಚಂದ್ರನ ಮ್ಯಾಗ ಹೋಗೈತೇಲೆ, ನೀ ಇನ್ನೂ ಇಲ್ಲೇ ಕುಂತಿಯಲ್ಲ. ಹಾಂ, ಅದಕ್ಕೆ ಅವ್ನು ಹೇಳ್ದ, ನಾ ಸುಮ್ಮನೆ ಕುಂತಿ. ಇದು ಟೈಲೆಟಿಗೆ ಸಂಬಂಧಪಟ್ಟದ್ದು. ಬಸ್ ಸ್ಟ್ಯಾಂಡ್ ಟೈಲೆಟ್ ಸಿಗ್ತವಲ್ರಿ, ಅದ್ರ ಅನುಭವ ಪಡಿಬೇಕು ಒಂದೊಂದು ಸಾರಿ. ಲೋಕಾನುಭವ. ಗೋಡೆ ಮೇಲೆ ಎಂತೆಂಥ ಬರಹಗಳ್ರಿ. ಹಾಂ, ಏನೇನೋ ಬರೀತಾರೆ. ಹಾಂ, ಯಾಕೆ ಇಲ್ಲಿ ಕುಂತಿ ಅಂತ ಬರೆದಿರ್ತಾರೆ. ಅವಾಗ ಬಾವುಂದ ಚಂದ್ರನ ಮ್ಯಾಗ ನೀರಿಲ್ಲ, ಅದಕ್ಕೆ ಇಲ್ಲಿ ಕುಂತೀನಿ ಅಂತ. ಹೀಗೆಲ್ಲ ಆಗುವಂಥ ಉಟ್ಟಾಣಗಳು ಅವನ್ನೆಲ್ಲ ನಾವು ಅಬ್ಸರ್ವ್ ಮಾಡಿದಾಗ ಹಾಸ್ಯ ಹುಟ್ಟುತ್ತವೆ. ನಾವು ಮಕ್ಕಳು ಏನು ಮಾಡ್ತೀವಿ, ರಿಕ್ಷಾದಲ್ಲೋ ಬಸ್ಸಲ್ಲೋ ಕಳಿಸ್ತೀವಿ. ಈಗಿನ ಮಕ್ಕಳಿಗೆ ಕಾಮನ್ ಸೆನ್ಸೇ ಇಲ್ಲ. ಬರೀ ಯೂನಿಫಾರ್ಮು, ಓದು, ಹೋಮ್ವರ್ಕು, ಬುಗುರಿ ಆಡಿಸೋ ಮಕ್ಕಳಿಲ್ಲ. ಹೌದಾ? ಬುಗುರಿ ನೋಡಿದ್ದೀರಾ ಎಲ್ಲಾದರೂ? ಒಂದು ಮೇಡಮನ್ನು ಕೇಳಿದೆ ನಾನು ಬೆಂಗಳೂರಿನಲ್ಲಿ, ಬುಗುರಿನ ಹಾಗಂದರೆ ಸಾರ್ ಅಂದರು. ಅಲ್ಲ ಮೇಡಮ್, ಬುಗುರಿ ಕಟ್ಟಿಗೆ ಇರ್ತದೆ, ಅದಕ್ಕೊಂದು ಆಣಿ ಹೊಡೆದಿರ್ತಾರೆ, ದಾರ ಸುತ್ತಿ ಹಿಂಗೆ ಆಡಿಸ್ತಾರೆ. ಈ ಬಾಳು ಬಣ್ಣದ ಬುಗುರಿ. ಹಾಂ ಮೇಡಮ್, ಕರೆಕ್ಟು, ಅದರಲ್ಲಿ ಆಡಿಸ್ತಾರಲ್ಲ ಅದು. ಅದಾ ಸರ್, ನನಗೆ ಜ್ಞಾಪಕಕ್ಕೆ ಬರ್ತಾ ಇಲ್ಲ ಸರ್. ಹೇಗಿರುತ್ತೆ ಸರ್ ಬುಗುರಿ? ಇವ್ನು ಹೇಳಿದ, ಅದೇ ಮೇಲ್ಕಟ್ಟಿಗೆ ಕೆಳಗಡೆ ಆಣಿ ತಿರುಗುತ್ತೆ ಗಿರ್ರ ಅಂತ. ಐಡಿಯಾನೇ ಬರಲ್ಲ. ಮೇಡಮ್, ನೀವು ರವಿಚಂದ್ರನ್ ಪಿಕ್ಚರ್ ನೋಡಿದ್ದೀರಾ? ಅವ್ರು ನನ್ನ ಫ್ಯಾನ್, ನಾನು ಅವ್ರು ತುಂಬ ಫ್ಯಾನು. ಹೀರೋಯಿನ್ ಹೊಟ್ಟೆ ಮೇಲೆ ಬೆನ್ನ ಮೇಲೆ ಆಡಿಸ್ತಾರಲ್ಲ, ಅದೇ ನೋಡಿ ಬುಗುರಿ. ಅದಾ ನೋಡಿದ್ದೀವಿ ಸರ್. ಹೀಗಾದರೆ ಹೇಗೆ? ಅದಕ್ಕೆ ಇಲ್ಲಿ ಲೈಬ್ರರಿಗಳಿದ್ರೆ ಬಳಸ್ಕೊಳ್ಳಿ. ಸಾಹಿತ್ಯ ಓದೋರಿದ್ದರೆ ದಯವಿಟ್ಟು ಮಕ್ಕಳಿಗೆ ಶಾಲೆ ರ್ಯಾಂಕ್ ಮಕ್ಕಳಿಗೆ ಸಾಹಿತ್ಯದ ಹುಚ್ಚು ಹಚ್ಚಬೇಕು. ಒಬ್ಬ ಕವಿ ಹುಟ್ಟುತ್ತಾನೆ. ಹೀಗೆ ಮಕ್ಕಳಿಗೆ ದಯವಿಟ್ಟು ಬರೀ ಫಸ್ಟ್ ಕ್ಲಾಸ್ ಬಾ ಅನ್ನೋದಕ್ಕಿಂತ ಹೆಚ್ಚಾಗಿ ಜನರ ಮಧ್ಯೆ ಬಿಡಿ, ಜನರ ಮಧ್ಯೆ ಓಡಾಡಿಸಿ. ಸಾಹಿತ್ಯ ನೀವು ಅಷ್ಟೇ ಅಮ್ಮ. ನಾವೆಲ್ಲ ಇವತ್ತಿಷ್ಟು ಮಟ್ಟಿಗೆ ನಾವು ಬರೀ BCom ಪಾಸ್ ಆದವರು. ಹೇಗೆ ಪಾಸ್ ಆಗ್ಯೋ ಸಸ್ಪೆನ್ಸ್ ನಾ ಹೇಳಲ್ಲ. ನಮಗೆ ಶಾಲೆ ತಲೆಗೆ ಹತ್ತಲಿಲ್ಲ. ಶಾಲೆ ಪುಸ್ತಕದ ಓದಿನಲ್ಲಿ ಪರೀಕ್ಷೆ 8 ದಿನ ಇರಬೇಕಾದ್ರೆ ಬೀಚಿಯವ್ರ ಪುಸ್ತಕ ಓದ್ದೇವು ನಾನು. ಇವತ್ತು ನನಗೆ BCom ಡಿಗ್ರಿ ಅನ್ನ ಕೊಡಲಿಲ್ಲ, ಬೀಚಿ ಸಾಹಿತ್ಯ ಅನ್ನ ಕೊಡಲಿಲ್ಲ. 13 ಜನ ಸಾಹಿತಿಗಳು ನನ್ನ ನೋಡಿಗಳು. ಇವರೆಲ್ಲ ಬಂದಾಗ ಅವ್ರ ಮನೆಯವ್ರು, ಆಯಿತು ಪ್ರಾಣೇಶ್ ನಿಂತು ಬಿದ್ದೆ, ನಿನ್ನ ಜೀವನ ಅಷ್ಟೇ ಅಂದಿದ್ರು. ಇವ್ರುಗಳೆಲ್ಲ ಸ್ವಂತ ಮನೆ ಕಾರು ಮಾಡ್ಕೊಂಡ್ರಿ. ಈಗ ಯಾರು ಮಾಡಿಸ್ತವರು? ನೀವು. ಕರ್ನಾಟಕದ ಜನ ಹಾಸ್ಯವನ್ನು ಮೆಚ್ಚಿ ನಿಮಗೆ ಗೊತ್ತಿರೋ ದಯವಿಟ್ಟು ಇಲ್ಲಿ ಮಾತಾಡಬೇಡಿ ಸರ್, ಅವ್ರದ್ದೇ ದನಿ ಕೇಳಿದೆ ಪ್ಲೀಸ್. ವಾಕಿ ಟಾಕಿ ಸೌಂಡ್ ಕಡಿಮೆ ಮಾಡಿ. ಹಾಂ, ಈಗ ನಾನು ಹಾಸ್ಯದಿಂದ ಸಾವಿಗೆ ಬರ್ತೀನಿ. ಕನ್ನಡದಲ್ಲಿ ಅದ್ಭುತವಾಗಿರ್ತಕ್ಕಂಥ ಹೆಸರುಗಳು ಅಂದರೆ 1, 2 ಇಲ್ಲ. ಈಗ ಸತ್ತ ಅನ್ನೋಕ್ಕೆ ಎಷ್ಟಿದೆ? ಹೌದಾ? ಹೇಳಕ್ಕೆ ಸತ್ತ ಹೇಳ್ತೀರಾ? ನೋಡಿ, ಶುರು ಮಾಡಿಬಿಟ್ಟು ಅಲ್ಲೇ ನಿಗರ್ಕಂಡ ಅಂತ. ಹಾಂ, ಸತ್ತ. ಮತ್ತೆ ಸಾಯೋದು ಕ್ಲಾಸ್ ಇದೆ. ನಿಧನ ಹೊಂದಿದ, ಮರಣ ಹೊಂದಿದ, ಸ್ವರ್ಗಸ್ಥನಾದ, ದೈವ. ನೋಡಿ, ಒಳ್ಳೆಯ ಶಬ್ದ, ದೈವಾಧೀನನಾದ. ಇವೆಲ್ಲ ಸಾಹಿತ್ಯಿಕ ಶಬ್ದ. ಇವು ಜನರಲ್ ಶಬ್ದ. ಈಗ ಶುರು ಮಾಡ್ಕೊಳ್ಳಿ. ನೋಡಿ, ನಿಗರ್ಕಂಡ ಅಂತ. ನೀನು ಟೇಪ್ ಹಾಕಿ ಅಳದಿದ್ದಾರೇನೋ ಅನ್ನೋ ಥರ ಹೇಳ್ತೀನಿ. ಹೌದಾ? ಹಾಗೆ ಹಾಕ್ಸ್ಕೊಂಡ, ಟಿಕೆಟ್ ತಗೊಂಡ, ಯಾರ ಕಂಡಕ್ಟರ್ ಪೈಕಿ. ಮತ್ತೆ 103 ಇದೆ. 103 ಒಂದೊಂದು ಊರಿಂದ ಒಂದು ಮಣ್ಣಾದ, ಮೇಲಕ್ಕೆ ಹೋದ, ನೆಗದು ಬಿದ್ದ, ಶಟದ. ಎಲ್ರಿಗೂ ಇವನು ಬಳಸೋಕ್ಕಾಗಲ್ಲ. ಯಾರು ವ್ಯಕ್ತಿ ಅದ್ಭುತವಾಗಿ ಬದುಕಿರ್ತಾನೋ ಅವ್ನಿಗೆ ಒಳ್ಳೆಯ ಶಬ್ದ ಬರೆಸ್ತಾರೆ. ಈಗ ಸ್ವಾಮಿಗಳು ಏನಂತಾರೆ? ಲಿಂಗೈಕ್ಯರಾದರು. ಹಾಂ, ಅದೇ ನಾವು ಎಲ್ಲ ಶಬ್ದ ಒಂದೇ ಅಲ್ಲ ಸರ್. ಸ್ವಾಮಿಗಳು ಶಟದ ಹೋದರು ಅಂದರೆ ಅವ್ರ ಭಕ್ತರೆಲ್ಲ ಬಂದು ನಮ್ಮ ಕೈಕಾಲು ಮುರಿತಾರೆ.
ಅದೇ ಯಾರೋ ಒಬ್ಬ ಗಟಾರದಲ್ಲಿ ಕುಡಿದು ಗಟಾರದಲ್ಲಿ ಬಿದ್ದು ಸತ್ತೋಗಿರ್ತಾನೆ, ಅವನ ಹೆಣ ಮೇಲೆ ಹಾಕ್ತಾರೆ, ಅವನಿಗೆ ಓ ತಿಪ್ಪಣ್ಣನವರು ಲಿಂಗೈಕ್ಯರಾದರು ಅನ್ನಲ್ಲ. ಬಡ್ಡಿ ಮಗ ಕುಡಿತಿದ್ದ ಶಾಟದ ನೋಡ ಗಟಾರದಲ್ಲಿ. ಹಾಂ, ವ್ಯಕ್ತಿ ಬಾಳಿದ ರೀತಿಯ ಮೇಲೆ ನಮ್ಮಲ್ಲಿ ಕನ್ನಡದಲ್ಲಿ ಶಬ್ದ ಇದೆ ಅಂದರೆ ನಾವೆಂಥ ಪುಣ್ಯವಂತರು, ನಮ್ದೆಂಥ ಅದ್ಭುತ ಭಾಷೆ ಇದೆ. ನಮ್ಮಲ್ಲಿ ಪುಸ್ತಕದ ಭಾಷೆಗಿಂತ ಆಡು ಭಾಷೆಯೇ ಜಾಸ್ತಿ ಕನ್ನಡದಲ್ಲಿ. ಡೈಡ್ ಡೆಡ್ ನೋ ಮೋರ್ ಪಾಸ್ಡ್ ಅವೇ, ಮುಗಿದೋಯ್ತು. ಹೌದಾ? ಯಾರು ಸತ್ರು ಅದೇ ಡೈಡ್ ಡೆಡ್. ಕತೆ ಸತ್ರು ಕತೆ ಇಸ್ ಡೆಡ್ ಅಂತಾರೆ, ಪ್ರಾಣೇಶ ಸತ್ರು ಪ್ರಾಣೇಶ ಇಸ್ ಡೆಡ್ ಅಂತ, ಎರಡೂ ಒಂದೇ. ಆದರೆ ಬಾಳಿ ಬದುಕಿದ ರೀತಿಯ ಮೇಲೆ ಏನಿದೆ ಕನ್ನಡದಲ್ಲಿ ಶಬ್ದ ಬಳಸ್ತಾರೆ. ಅದಕ್ಕೆ ಮಕ್ಕಳಿಗೆ ಶಬ್ದ ಸಂಗ್ರಹ ಮಾಡಿಸಿ. ಇಂಗ್ಲೀಷ್ ಮೀಡಿಯಂ ಮಕ್ಕಳು ಓದಲಿ ಬೇಡ ಅನ್ನೋ ನಾನು, ಆದರೆ ಮನೆಗೆ ಬಂದ ಮೇಲೆ ಆದರೂ ಕನ್ನಡ ಹೆಸರಿ ಅಮ್ಮ. ಎಷ್ಟು ಶಬ್ದಗಳಿದ್ರಿ ಕನ್ನಡದಲ್ಲಿ, ಒಂದೇ ಒಂದು ಅಕ್ಷರಕ್ಕೆ ಅಥವಾ ಒಂದೇ ಒಂದು ಶಬ್ದಕ್ಕೆ ಎಷ್ಟು ಅರ್ಥಗಳು. ಅಮ್ಮನಿಗೆ ತಾಯಿ ಅಂತಾರೆ, ಮಾತೃದೇವತೆ ಅಂತಾರೆ, ಅವ್ವ ಅಂತಾರೆ, ಕೆಲವು ಕಡೆ ಅವ್ವೇ ಅಂತಾರೆ. ಮತ್ತು ನಿಮ್ಮ ಅವ್ವನಿಗೆ ನೀವೇನಂತೀರಿ ಹೇಳ್ರಿ? ಹಾಂ, ಹಿಂಗೆ ನಾ ಉತ್ತರ ಕನ್ನಡದಲ್ಲಿ ಕೇಳಿಬಿಟ್ಟೆ. ಹಾಂ, ಅವ್ನಿಗೆ ನಿಮ್ಮಲ್ಲಿ ನಿಮ್ಮವನ ಅಂತೀವ್ರಿ ಅಂತ. ಹಾಂ, ಅವನದು ಒಂದು ಲೋಕನೇ, ಅವನದು ಒಂದು ಬೆಳೆದ ಪರಿಸರನೇ. ಪರಿಸರ ಭಾಳ ಮುಖ್ಯ ಮಕ್ಕಳಿಗೆ. ಆಟ ಆಡಕ್ಕೆ ಬಿಡಲ್ಲ, ಬರೀ ಹೋಮ್ವರ್ಕು. ಹಾಂ, ನಿಜವಾದ ಆಟ ಯಾವ್ದು ಹೇಳ್ರಿ? ಭಾರತೀಯ ಆಟ ಕ್ರಿಕೆಟಾ, ಹಾಕಿ, ಅದು ಜನರಲ್ ನಾಲೆಡ್ಜ್. ಹಾಂ, ರಾಷ್ಟ್ರೀಯ ಆಟ ಈ ಥರ. ಆರೋಗ್ಯಕರವಾಗಿರ್ತಕ್ಕಂಥ ಆಟ ಕಬಡ್ಡಿ ಸ್ನೇಹಿತರೆ. RSS ಇದ್ದವರಿಗೆಲ್ಲ ಗೊತ್ತಿರ್ತದೆ ನಿಮಗೆ. ಅಲ್ಲಿ ಕಬಡ್ಡಿ ಆಡಿಸ್ತಾರೆ. ಕಬಡ್ಡಿ ಅಂದರೆ ಇಡೀ ಸರ್ವಾಂಗೀಣ ಬೆಳವಣಿಗೆಯ ಆಟ ಅದು. ಸರ್ವಾಂಗೀಣ ಬೆಳವಣಿಗೆ. ಕಬಡ್ಡಿಯಲ್ಲಿ ಯೋಗ ಇದೆ. ಯಾರು ಕಬಡ್ಡಿ ಆಡ್ತಿರೋ ಯೋಗ ಮಾಡೋದೇ ಬೇಕಿಲ್ಲ ನೀವು. ಅಲ್ಲೇ ಉಸಿರು ತಗೊಳ್ಳೋದು ಬಿಡೋದು, ಅದಕ್ಕೇನಂತಾರೆ ರೇಚಕ ಪೂರಕ ಈ ಥರ ಇದೆಯಲ್ಲ, ಕಬಡ್ಡಿಲಿ ಅದಿದೆ. RSS ಶಾಖೆಗಳಲ್ಲಿ ನೀವೆಲ್ಲ ಹೋದವರಿದ್ದರೆ ಅಲ್ಲಿ ಹೇಳ್ಕೊಡ್ತಾರೆ. ಫಸ್ಟ್ ಕಬಡ್ಡಿನೇ ನೋಡಿ. ಕಬಡ್ಡಿಲಿ ಫಸ್ಟ್ ಕಬಡ್ಡಿ 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 ಉಸಿರು ಬಿಗಿ ಹಿಡಿಯೋದು. ನೀವು ಉಸಿರನ್ನು ಎಷ್ಟು ಜಾಸ್ತಿ ಬಿಗಿ ಹಿಡಿತೀರೋ ಅಷ್ಟು ಆಯುಸ್ಸು ನೀವೇ ಮುಂದಕ್ಕೆ ಹಾಕತ್ತೀರಿ, ಅಷ್ಟು ಆಯುಸ್ಸು ನಿಮ್ಗೆ ಹೆಚ್ಚಾಗುತ್ತೆ. ಯಾವ ಟಾಣಿಕೂ ಬೇಡ, ಯಾವ ಇಂಜೆಕ್ಷನು ಬೇಡ, ಆಪ್ರೇಷನ್ನು ಬೇಡ. ಈಗ ನೋಡಿ, ಇದಕ್ಕೇನು ಮೇನು ಅಂದರೆ ಫಸ್ಟ್ ಜಾಗಿಂಗ್ ಮಾಡಬೇಕು. ಜಾಗಿಂಗ್ ಮಾಡಿದ್ರೆ ಎರಡೂ ಹೊರಳೆಗಳು ಕ್ಲಿಯರ್ ಆಗಬೇಕು, ಎರಡೂ ಕಡೆ ಸೇಮ್ ಗಾಳಿ ಬರಬೇಕು. ಬ್ಲಾಕ್ ಆಗಿತ್ತು ಒಂದು ಮೂಗಂದರೆ ಮಾಡಬಾರ್ದು. ಬ್ಲಾಕ್ ಹೋಗ್ಬೇಕಾದ್ರೆ 2 ನಿಮಿಷದ ಕೆಲಸ ನಿಂತಲ್ಲೇ ಜಾಗಿಂಗ್. ನೋಡಿ, ಹಿಂಗೆ ಮಾಡ್ತೀನಿ ನಾನು. ಈಗ ಉಸಿರು ಬಿಗಿ ಹಿಡಿತೀನಿ. ನನ್ನ ಆಯುಸ್ಸು ದೇವರು ಬರೆಯಲ್ಲ, ನಾನೇ ಬರ್ಕತ್ತೀನಿ. ನೋಡೀಗ ಇದೇನೇ ಹೋಗಿಲ್ಲ ನೋಡಿ. ನಮ್ಮ ಶಿಷ್ಯ ಬಿಡ್ತು, ಬಸವರಾಜ್ ಮನ್ ಗುರುಗಳು ಹೋದ್ರು, ನೆಕ್ಸ್ಟ್ ನಾವೇ ಹಾಂ. ಎಷ್ಟೊತ್ತು ಉಸಿರು ಕುಂಭಕ ಮಾಡ್ತಿರೋ ಅದು ನಿಮ್ಮ ಆಯುಸ್ಸನ್ನು ವೃದ್ಧಿ ಮಾಡ್ತಾರೆ. ಆದರೆ ನೀವೇ ಮಾಡಬಾರ್ದು. ನಿಜವಾದಂಥ ಯೋಗಪಟುಗಳು ನಿಶ್ವಾಸಗಳು ಹೇಳುವಂಥ ಯೋಗಿಗಳ ಜೊತೆಗೆ ಅಥವಾ ಆ ಟೀಚರ್ಗಳ ಜೊತೆ ಡಿಸ್ಕಸ್ ಮಾಡೋದು. ಸುಮ್ಮನೆ ನೀವು ಅಸ್ತಮ ಇದ್ದವ್ರು ಮಾಡಬಾರ್ದು. ಆಮೇಲೆ ನಿಮ್ಮ ಮನೆಯವರೆಲ್ಲ ಬಂದು ನನ್ನ ಓದಿ ಬಿಡ್ತಾರೆ. ಹಾಂ, ಇದೊಂದು ಹುಡುಗ ಕೇಳ್ಬಿಟ್ಟ, ಯಾರು ಉಸಿರನ್ನು ಬಿಗಿ ಹಿಡಿತಾರೋ ಅವ್ರಿಗೆ ಆಯುಷ್ ಜಾಸ್ತಿ ಆಗುತ್ತೆ. ಇಂಥ ಒಂದು ಹುಡುಗ, ಅವನಿಗೆ ಅಜ್ಜನ ಮೇಲೆ ತುಂಬ ಪ್ರೀತಿ. ನಮ್ಮ ಅಜ್ಜ ಪಾಪ ಕಾಯಿಲೆ ಬಿದ್ದಿದ್ದಾರೆ, ಅವ್ರ ಕೈಲಿಗೆ ಮಾಡಿಸ್ತೀನಿ, ಇನ್ನೂ ಕೆಲವು ದಿವಸ ಬದುಕ್ತಾರೆ ಅಂತ ಹೇಳಿ ಮನೆಗೆ ಹೋದವನು. ಅಜ್ಜ ಪ್ರಾಣೇಶನ ಭಾಷಣ ಕೇಳಕ್ಕೆ ಹೋಗಿದ್ದೆ, ಕೂತ್ಕ ಮೇಲೆ ನೀವು ಇನ್ನೂ ಬದುಕಬೇಕಂತ ಆಸೆ. ಇದೆಯಪ್ಪ ಅಂತ ಬಂದ. ಎಲ್ಲಿ ಉಸಿರು ಜೋರಾಗಿ ತಗೊಂಡು ಅವ್ನು ಅಂತ ತಗೊಂಡ. ಈ ಹುಡುಗ ಮುಂದೆ ನಿಂತು 1 2 3 4 ಅಂತ ಎಣಿಸ್ತಾ 10 15 ಆಯಿತು, 20 ಆಯಿತು, 25 ಆಯಿತು, 30 ಆಯಿತು. ಅಜ್ಜ ಅಂತ ಮುಡ್ತಾನೆ, ದಬಾರ ಅಂತ ಅಜ್ಜ ಬಿಟ್ಟ. ಜನದ್ದು ಏನಾಯ್ತು ಅಜ್ಜ ಏನು ಮಾಡಿದ್ರು? ಅಯ್ಯೋ ಪ್ರಾಣೇಶ ಭಾಷಣದಲ್ಲಿ ಉಸಿರು ಬಿಗಿ ಹಿಡಿದ್ರೆ ಇನ್ನೂ ಭಾಳ ದಿವಸ ನನ್ನ ಓದಿಯಕ್ಕೆ ಬಂದಿದ್ದರು ಅವರೆಲ್ಲ. ಹೌದಾ? ಅದಕ್ಕೆ ನಿಜ ಯೋಗ ಉಸಿರನ್ನು ಎಷ್ಟು ಮುಖದಲ್ಲಿ ಯಾವ ಕ್ರೀಮು ಬೇಡಮ್ಮ. ಯೋಗ ಮಾಡೋದ್ರಿಂದ ಮುಖದಲ್ಲಿ ತೇಜಸ್ ಬರ್ತದೆ. ಕೆಲವು ಯೋಗಿಗಳನ್ನ ನೋಡ್ರಿ, ಕೆಲವರಿದ್ದರು ನಮ್ಮ ಸುತ್ತಮುತ್ತ ಅನೇಕ ಮಂದಿಗೆ SSY ಅಂತ ಬಂದಿದೆ, ಬ್ರಹ್ಮಕುಮಾರೀಸ್ ಅಂತ ಎಲ್ಲ ಧ್ಯಾನ, ಮೌನ ಧ್ಯಾನ 2 ಆಯುಸ್ಸನ್ನು ಜಾಸ್ತಿ ಮಾಡ್ತಾರೆ. ಮಾತು ಜಾಸ್ತಿ ಆಡಿದ್ರು ಬದುಕೋರು ಅಂದರೆ ಹೆಣ್ಮಕ್ಳು. ದಿವಸಕ್ಕೆ ಇಷ್ಟು ಪದಗಳು ಅಂತ ಆಡ್ಬೇಕಂತಿದೆಯಲ್ಲ, ಅಷ್ಟು ಪದ ಆಡಲೇಬೇಕು. ಗಂಡಸು ಅಷ್ಟು ಆಡಲ್ಲ, ಯಾಕೆ ನೀವು ಆಡೋಕ್ಕೆ ಬಿಡಲ್ಲ. ಅದಕ್ಕೆ ಡೈವರ್ಸ್ ಅಂತ. ಅದಕ್ಕೆ ದಯವಿಟ್ಟು ನೀವೇನು ಮಾಡಬೇಕು ಅಂದರೆ ಸದಾ ನಗೋದಕ್ಕೆ ಟ್ರೈ ಮಾಡಬೇಕು. ಸುಮ್ಮನೆ ಆದರೂ ನಗಬೇಕಂತ. ಕೆಲವು ಯೋಗ ಶಿಬಿರಗಳಲ್ಲಿ ಸುಮ್ಮನೆ ನಗಿಸ್ತಾರೆ ಗೊತ್ತಾ? ಓ ನೋಡಿದವ್ರು ಗಾಬರಿ ಆಗ್ಬೇಕು.
ಬೆಂಗಳೂರಿನಲ್ಲಿ ಯಾವ್ದಾದ್ರು ಸಿಟಿ ಬಸ್ಸಲ್ಲಿ ಒಂದು ಹೋಗ್ತೀವಿ, ಓ ಏ ಅಂತಿದ್ವು, ಓ ಹೊಸಾಸ್ಪತ್ರೆ ಅವ್ರನ್ನ ವಾಕ್ ಕರ್ಕೊಂಬಂದಿದ್ದಾರೆ ಅಂತಾರೆ ಜನ. ಹೌದಾ? ಸುಮ್ಮನೆ ನಗೋದಿಲ್ಲ. ಓದಿ ಏನಾದ್ರು ಕೀಟ್ಲೆ ಹಳೆಯ ಕಾಲದ ಹಿರಿಯರು ಯಾಕೆ ಅಷ್ಟು ಆಯುಸ್ ಪಡಿತಿದ್ರು, ನಗನಗ್ತಾ ಇರ್ತಾರೆ, ಎಲ್ಲವನ್ನ ಸ್ವೀಕರಿಸ್ತಿದ್ರು. ಈಗ ಒಂಚೂರು ಬಸ್ ಬರೋದು ಲೇಟ್ ಆಯಿತು, ಕಾರ್ ಬರೋದು ಲೇಟ್ ಆಯಿತು, ನಾವು ಕೊಟ್ಟಿರೋ ವೆಹಿಕಲ್ ಬೇಗ ತರಲಿಲ್ಲ ಅಂದರೆ ಟೆನ್ಷನ್ ಮಾಡ್ಕೊತೀವಿ. ಹೌದಾ? ಅದಕ್ಕೆ ಜೀವನವನ್ನು ಸರಳವಾಗಿ ತೊಗೊಂಡಷ್ಟು ಆರೋಗ್ಯ. ಮುಖಕ್ಕೆ ಏನು ಬೇಡದು, ಯೋಗ ಉಸಿರು ಬಿಗಿಡಿದ್ರೆ ಮುಖದಲ್ಲಿ ತೇಜಸ್ಸು ಬರುತ್ತಂತೆ. ನೀವು ಹಿಮಾಲಯದ ಕಡೆ ಯೋಗಿಗಳು, ಯೋಗಿಯ ಆತ್ಮಕಥೆಯನ್ನು ಪುಸ್ತಕ ಓದಬೇಕು ನೀವು. ಅವ್ರು ನೋಡಿದರೆ ಕಣ್ಣು ಕುಕ್ತವಂತ, ಅಂಥ ಬಣ್ಣ ಅಂತೆ. ಮತ್ತು ಮೈ ಮೇಲೆ ಲಂಗೋಟಿ ಬಿಟ್ಟರೆ ಏನೂ ಇರಲ್ಲ, ಬಾಡಿ ಹೊಳಿತಿರ್ತದೆ. ಅಂಥ ಯೋಗ ಪಟ್ಟು ನಾವು ಮಾಡೋಕ್ಕಾಗಲ್ಲ. ನಾವು ತಿನ್ನೋ ಆಹಾರದ ಬಗ್ಗೆನೂ ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು. ಆಹಾರ ಅಂದ ತಕ್ಷಣ ನಮಗೆ ಇಲ್ಲಿ ನಾನು ಈಗ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ನೀವಿಷ್ಟು ಸೀರಿಯಲ್ ನೋಡ್ತೀರಮ್ಮ, ಮಧ್ಯಾಹ್ನ ಹೊಸ ರುಚಿ ಅಂತ ಒಂದು ಕಾರ್ಯಕ್ರಮ ಬರುತ್ತೆ. ಅದನ್ನು ನೋಡಿ ಯಾರಾದರೂ ನಿಮ್ಮ ಗಂಡ ಮಕ್ಕಳಿಗೆ ಆ ಥರ ಅಡುಗೆ ಮಾಡಿ ಬಡಿಸಿದ್ದೀರಾ, ಅಥವಾ ನಿತ್ಯ ಏನೋ ಒಂದು ಮಾಡ್ತೀರಾ? ಅಡುಗೆ ಮಾಡಿದ್ದರೆ ಟಿ ವಿಲಿ ಹೊಸ ಹೊಸ ರುಚಿ ಬರ್ತೀವಿ, ಎಲ್ಲ ಚಾನಲಲ್ಲೂ ಹೊಸ ರುಚಿ ಅಂತಿದೆ. ಯಾರ್ಯಾರು ಮಾಡ್ತೀರಾ ಸ್ವಲ್ಪ ಕೈ ಮೇಲೆ ಎತ್ತಿ. ವೆರಿ ಗುಡ್. 1 2 ವೆರಿ ಗುಡ್. ನಿಮ್ಮ ಮನೆಯವ್ರು ಪುಣ್ಯವಂತರಮ್ಮ. ಈ ಕಡೆಪ್ಪ ಗಂಡಸರು ಬೇಡ್ರಿ, ಹೆಣ್ಮಕ್ಳಿಗೆ ಹೇಳ್ತಿದ್ದೀನಿ. ಹಾಂ, ಟಿ ವಿ ನೋಡಿ ಹೊಸ ರುಚಿ ನೋಡಿ ನಿಮ್ಮ ಗಂಡ ಮಕ್ಕಳಿಗೆ ಅಡುಗೆ ಮಾಡಿ ಬಡಿಸ್ತಾರೆ ಯಾರಿದ್ದೀರಿ? ವೆರಿ ಗುಡ್. 12 ಜನ ಸಿಕ್ಕರು ಚಪ್ಪಾಳೆ ಅವ್ರಿಗೆಲ್ಲ. ಟಿ ವಿ ನೋಡಿ ಅಡುಗೆ ಮಾಡಿ ಬಡಿಸ್ತೀನಿ ಅಂತ ಹೇಳಿದ್ರಲ್ಲ, ಅವ್ರು ಟಿ ವಿ ನೋಡಿ ಮಾಡಿದ ಅಡುಗೆನ ಉಂಡು ಬದುಕಿದವ್ರು ಗಂಡಂದಿರಿದ್ದಾರೆ ಇಲ್ಲ? ಒಬ್ಬರು ರೆಡಿ ಇದ್ದಾರೆ, ಬದುಕಿದ್ದೀವಿ ಸಾಕು. ಇದು ಜೀವನ. ದಯವಿಟ್ಟು ನಿಮ್ಮ ಅತ್ತೆ, ನಿಮ್ಮ ತಾಯಿ ಅವರಿಂದ ಅಡುಗೆ ಕಲೀರಾಗಲಿ, ಟಿ ವಿ ನೋಡಿ ಅಡುಗೆ ಕಲಿಬೇಡಿ. ಹಾಂ, ಎಕ್ಸರ್ಸೈಸು ಅಷ್ಟೇ, ಟಿ ವಿ ನೋಡಿ ಮಾಡಬಾರ್ದು. ನಾವೇ ಬೇರೆ ಸಪ್ರೇಟ್ ಮಾಡ್ಕೋಬೇಕು. ತೋರಿಸ್ತಾರೆ ಅವ್ರಿಗೊಂದು ದಾರಿ ತೋರಿಸ್ತಾರೆ. ಏನು ರೀ ಟಿ ವಿಲಿ ಅಡುಗೆ, ಬನ್ನಿ ಹೊಸ ರುಚಿ ಕಲಿಯೋಣ. ನಾನು ಯಾರೋ ಒಂದು 60-70 ವರ್ಷದ ಮುತ್ತೈದೆ ಬರ್ತಾಳೆ, ಅಡುಗೆ ಹೇಳ್ಕೊಡ್ತಾಳೆ ಅಂದ್ಕೊಂಡೆ. ಬಂದವಳು 17 ವರ್ಷ 18 ವರ್ಷದ ಬಿಳಿ ಜಿರಳೆ ಥರ ಇರೋ ಒಂದು ಹುಡುಗಿ. ಅವಳು ಊಟ ಮಾಡಿ ಎಷ್ಟು ದಿನ ಆಗಿದೆಯೋ ಅನ್ನೋ ಥರ ಇದ್ದಾಳೆ. ತಳ್ಳಗೆ ಕತ್ತು, ಸ್ಲೀವ್ಲೆಸ್ ಬ್ಲೌಸು, ಕೊರಳ ಒಂದೇ ಎಳೆ ಚೈನು, ಇಲ್ಲಿ 2 ಎಲುಬುಗಳು ಕಾಣ್ತಾ ಇದೆ, ಬಾಬ್ ಕಟ್, ಅದು ಒಂದು ಕಣ್ಣು ಮುಚ್ಚಿಬಿಟ್ಟಿದೆ. ಅದನ್ನ ಇಷ್ಟಿಟ್ಟಿಗೆ ಟಿಂಗ್ ಟಿಂಗ್ ಅಂತ ಮಾಡ್ಕೊತ. ಬನ್ನಿ ಹೊಸ ರುಚಿ ಕಡೆ. ಹೊಸ ರುಚಿಯಾಗಿ ಬಂದಿದ್ದಾರೆ ಮಿಸ್ ಸ್ಮಿತಾ. ಇವ್ರ ಏಜ್ ಬರೀ 17. ಹಾಗಾದರೆ ನಮ್ಮನ್ನು ಎಬ್ಬಿಸ್ಕೊಂಡು ಹೋಗ್ತಾರೆ ಇವರು ಅನ್ಕೊಂಡಿದ್ದಾರೆ. 17. ಇವರು ಅದ್ಭುತವಾಗಿರ್ತಕ್ಕಂಥ ಕುಕಿಂಗ್ ಬಗ್ಗೆ ನಿಮಗೆ ಐಡಿಯಾ ಕೊಡ್ತಾರೆ. ಇವರು ಯಾವ ಹೊಸ ರುಚಿ ಆಕೆ 25,000 ರೂಪಾಯಿ ರೇಷ್ಮೆ ಸೀರೆ ಉಟ್ಕೊಂಡಾಳೆ, ಯಾರೋ ಆ್ಯಂಕರ್. ಇವಳು ಬರೀ ಸ್ಕರ್ಟ್ ಹಾಕೊಂಡಾಳೆ, ಹಿಂಗೆ ಬಂದು ನಿಂತಲು, ಕಣ್ಣು ಹಿಂಗೆ ಟಿಂಗ್ ಟಿಂಗ್ ಮಾಡೋದೇ ಮಾಡೋದು. ಹೇಳಿ ಮೇಡಮ್, ಶಿವಮೊಗ್ಗ ಜನರಿಗೆ ಯಾವ ಅಡುಗೆ ಹೇಳ್ಕೊಡ್ತೀರ? ನಾನು ಇವತ್ತು ಇವರಿಗೆಲ್ಲ ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಏನು ಮಾಡೋ ಆಗಿಲ್ಲ, ಕರೆಸಿರ್ತಾರೆ ಸೆಲೆಬ್ರಿಟಿ ಅಂತ, ಅಷ್ಟಕ್ಕೆ ಆಕಿ ವೈಟ್ ರೈಸಾ, ಏನು ನೋಡೇ ಇಲ್ಲ ತಿಂದೇ ಇಲ್ಲ ಅನ್ನೋದು. ಏನು ಮುಂದೆ ಮಾತಾಡ್ತಾರಪ್ಪ, ಅವ್ರದ್ದೇ ಒಂದು ಲೋಕ. ಹೇಳಿ ಸರ್, ಹೇಳಿ ಏನು ಮಾಡಿ ವೈಟ್ ರೈಸ್ ಮಾಡಬೇಕಾದ್ರೆ ನೋಡಿ, ಕರ್ನಾಟಕ ಜನತೆಗೆ ಹೇಳ್ತಾ ಇದ್ದೀನಿ ನಾನು. ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಅಂತ ಕೂಡಲ್ಲ, ಬಂದುಬಿಟ್ಟು ಅಂತಾರೆ. ಇದ್ರ ಬಿಟ್ಟಿಯಾಗಿ ಬಂದ ಅಂತ. ಬಂದುಬಿಟ್ಟು ಸ್ಟವ್ ಹಚ್ಚಬೇಕು. ಫಸ್ಟ್ ಕಿಚನಿಗೆ ಹೋಗಬೇಕು, ಅದನ್ನು ಮರ್ತು ಬಿಡ್ತಾಳೆ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕಿಚನಿಗೆ ಹೋಗಬೇಕು. ನಾವು ಬಾತ್ರೂಮ್ಗೆ ಹೋಗ್ತಾಯಿದ್ವಿ, ಟೈಲೆಟ್ ಹೋಗ್ತಾಯಿದ್ವಿ. ಸೆಕೆಂಡ್ ಸ್ಟೆಪ್ ಅಂದ್ಬಿಟ್ಟು ಸ್ಟವ್ ಹಚ್ಚಬೇಕು. ಮೈ ಗಾಡ್, ನಾವು ಮನೆಗೆ ಬೆಂಕಿ ಹಚ್ತಾ ಇದ್ವಿ. ಅದ್ರ ಮೇಲೆ ಒಂದು ಪಾತ್ರೆ ಇಡಬೇಕು. ಪಾತ್ರೆಯಲ್ಲಿ ಬಿಸ್ಲರಿ ವಾಟರ್ ಹಾಕಬೇಕು. ವಾಟರ್ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗಬೇಕಾ? ಎಲ್ಲಿವರೆಗೂ ಬಾಯ್ಲ್ ಆಗಬೇಕು? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಈ ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕಂದ್ರೆ ಏನು? ಗುಳ್ಳೆ ಬರೋರು. ಅದು ಕನ್ನಡದಲ್ಲಿ ಒಂದು ಶಬ್ದ ಇದೆ. ಆ ಥರ ಗುಳ್ಳೆ ಬಂದರೆ ಅದೊಂದು ಶಬ್ದ ಮಾಡ್ತದೆ. ಆ ನೀರು ಹೇಗೆ ಶಬ್ದ ಮಾಡ್ತದೆ? ಗಳಗಳ ಅಂತ. ಗಳಗಳ ಅನ್ನೋದು ಅಳೋದು. ಅದು ಅಡುಗೆ ಊಟ ಮಾಡಿದ್ಮೇಲೆ ಅಳ್ತಾರಲ್ಲ, ಅದು ಗಳಗಳ. ಹಾಂ, ವೆರಿ ಗುಡ್. ನೋಡಿ ಅವ್ನು ಹೇಗೆ ಅಂತ್ಯಾಕ್ಷರ ಬರುತ್ತೆ ಅನ್ನೋದು ಹೇಗೆ ಗೊತ್ತಿಲ್ಲ ಈಗಲೇ. ಅದು ಭಾರತೀಯ ಸಂಸ್ಕೃತಿ. ನೆಕ್ಸ್ಟು ಏನು ಶಬ್ದ ಅದು? ಕ್ವಾತ ಕ್ವಾತ. ಮತ್ತೆ ಚಳಮಳ ಅಂತ. ಚಳಮಳ ಕೊತ ಕೊತ್ತಲ್ಲಮ್ಮ, ಕಥ ಕಥ. ಕೆಲವು ಕಡೆ ಕೊತ ಕೊತ ಅಂತ. ಗುಳ್ಳೆ ಬರೋರು ಕಥ ಕಥ ಕುದಿಯೋವರೆಗೂ. ಅವಾಗ ಒಂದು ಪ್ರಶ್ನೆ ಕೇಳ್ತಾಳೆ, ಏನಾದರೂ ಕೇಳಬೇಕಲ್ಲ, ಮೇಡಮ್ ಎಷ್ಟು ಗುಳ್ಳೆ ಬರಬೇಕು? ಏನು ತಿಳ್ತಾರೆ ನೋಡಿ. ತುಂಬ ಜನ ಮನೆಯಲ್ಲಿದ್ದರು, ಪಾತ್ರೆಯಲ್ಲಿ ವಾಟರ್ ಕ್ವಾಂಟಿಟಿ ಜಾಸ್ತಿ.
ಎಲ್ಲರೂ ನನ್ನ ಸುತ್ತ ಇದ್ದಂಗೆ ಅದಾರೆ ಇವತ್ತು. ಮಿಲ್ಟ್ರಿಯವ್ರು ಈ ಕಡೆ ಇದನ್ನು ಮಾಡ್ತಾರೆ, ಈ ಕಡೆ ಯಾರು ಕಬಡ್ಡಿ ಆಡ್ತಾರೆ, ಇಲ್ಲೊಬ್ರು ರೇಡಿಯೋ ರಿಪೇರಿ ಮಾಡ್ತಾರೆ, ಹಿಂದೆ ಯಾರು ಈ ಥರ. ಎಲ್ಲಿದ್ದೆ ನಾನು ಹೇಗಿದ್ದೆ ನಾನು ಅನ್ನೋ ಥರ ಆಗಿದೆ. ಹಾಂ, ಎಷ್ಟು ಬಾಯ್ಲ್ ಆಗಬೇಕು, ಬಬಲ್ಸ್ ಮೇಡಮ್ ಒಂದು ವೇಳೆ ಬಬಲ್ಸ್ ಬರದೇ ಇದ್ದರೆ ಕೈ ಇಟ್ಟು ನೋಡಬೇಕು, ಆವಾಗಲೇ ಸುಟ್ಟ ಗಾಯಕ್ಕೆ ಬಳಸಿ ಬರಲ್ಲ. ಹಾಂ, ಇಷ್ಟೆಲ್ಲ ಆಗಿ ಆಮೇಲೆ ಮೇಡಮ್ ಬಬಲ್ಸ್ ಬಂತು, ನಮ್ಮ ಮನೇಲಿ ಇಬ್ಬರೇ ಇದ್ದೀವಿ, ಒಂದು 4-5 ಬಬಲ್ಸ್ ಬಂದರೆ ಸಾಕಲ್ವ, ಸಾಕು. ಅದಕ್ಕೆ ವೆಟ್ ರೈಸ್ ಹಾಕಿ ಬಿಗ್ ಸ್ಪೂನಿಂದ ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್ ಟರ್ನ್ ಮಾಡಬೇಕು. ಟರ್ನ್ ಮಾಡೋದಕ್ಕೆ ಏನಂತೀರ? ಕೈ ಆಡಿಸೋದು ಅಂತಾರೆ, ತಿರುಬೋದು ಅಂತಾರೆ ಕೆಲವು ಕಡೆ. ಹಿಟ್ಟಿಗೆ ಬೇರೆ ತಿರುವುದು, ರಾಗಿ ಮುದ್ದೆ ಜಾಸ್ತಿ, ನಮ್ಮ ಕಡೆ ರಾಗಿ ಮುದ್ದೆ ಇಲ್ವಾ, ರಾಗಿ ಮುದ್ದೆ ನೋಡಿದ್ರೆ ನಮ್ಮಲ್ಲಿ ಬಾಂಬು ನೋಡ್ದಂಗೆ ಆಗ್ತದೆ. ಏನಪ್ಪ ಇದು ಬಾಂಬ್ ಥರ ಇದೆ ಅಂತ. ಕೈ ಆಡಿಸೋದು ಅಂದರೆ ಹುಟ್ಟಿನಿಂದ ಈಗ ಆಡಿಸೋದು ಎಲ್ಲ. ಮತ್ತೆ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ತೆಗೆದು ನೋಡ್ತಾರೆ, ಗೋಂದಾದಂಗೆ ಆಗಿದೆ. ನಮ್ಮಲ್ಲಿ ಸರಿ ಅಂತೀವಿ ಪೋಸ್ಟರ್ಸು. ಮೇಡಮ್ ಇದು ಲಿಕ್ವಿಡ್ ರೈಸ್ ಆಗೋಯ್ತು, ಸಾರಿ ಮೇಡಮ್. ಸ್ವಾಮಿ ನೆಕ್ಸ್ಟ್ ಸ್ಟೆಪ್ ಏನು ಮೇಡಮ್? ಗಂಡ ಬರೆದ್ರೊಳಗಡೆಯಿಂದ ಚರಂಡಿಗೆ ಚೆಲ್ಲಬೇಕು. ಯಾಕಂದ್ರೆ ಎಷ್ಟು 70 ರೂಪಾಯಿ kg ಅಕ್ಕಿ ಇವಾಗ ಓದಿತಾನೆ ಬಂದೆಲ್ಲ. ಅದಕ್ಕೆ ಯಾಕೆ ಮಕ್ಕಳಿಗೆ ಗಂಡನ ಮನೆಗೆ ಕಳಿಸುವಾಗ ಕಂಪ್ಯೂಟರ್ ಬರ್ತಾ ಇದೆಯಾ, ನಿನಗೆ ಸಾಫ್ಟ್ವೇರ್ ಗೊತ್ತಾ, ಹಾರ್ಡ್ವೇರ್ ಗೊತ್ತಾ, ಇವೆಲ್ಲ ಏನು ಕೇಳಲ್ಲ. ಅಡುಗೆ ಬರುತ್ತಾ ಅಂತ ಯಾಕೆ ಕೇಳ್ತಿದ್ರು ಅಂದರೆ, ಈ ಎಷ್ಟೇ ಓದಲಿ ಹೆಣ್ಮಕ್ಳು ಅಡುಗೆ ಕೆಲಸ ಅವ್ರದ್ದೇ. ಗಂಡು ಅಡುಗೆ ಮಾಡಿದ್ರೆ ಅದು ಅಡುಗೆ ಅನ್ಸ್ಕೊಳ್ಳಲ್ಲ, ಗಂಡು ಅಡುಗೆ ಅಂತಾರೆ ಅದಕ್ಕೆ. ಹೌದು, ಗಂಡಸರಿಗೆ ಅಡುಗೆ ಜಾಸ್ತಿ ಅಂತ ನೋಡಿ, ಪಾಪ ಅನುಭವ ಏನು ಮಾಡೋಕ್ಕಾಗಲ್ಲ. ಹೀಗೆ ಜೀವನದಲ್ಲಿ ಪ್ರತಿಯೊಂದನ್ನು ನೀವು ಹಾಸ್ಯವಾಗಿ ತೆಗೆದುಕೊಂಡಾಗ ಮಾತ್ರ ನಾವು ಆರೋಗ್ಯವಾಗಿರೋಕ್ಕೆ ಸಾಧ್ಯ. ನಕ್ಕವ ಗೆದ್ದವ ಅಂತಿದ್ರು ಬೇಂದ್ರೆಯವರು. ಬ್ಲಡ್ ಪ್ರೆಷರ್ ತುಂಬ ಭಯ ಆದಾಗ ಏನಾದರೂ ನೆನೆಸ್ಕೊಂಡು ಹೋಗ್ಬೇಕಂತೆ. ಚಳಿ ಆದಾಗ ಹಳ್ಳಿಗೆ ನೋಡ್ರಿ, ಸಿನಿಮಾ ಬಿಟ್ಟು ಹೋಗಬೇಕಾದ್ರೆ ಮಫ್ಲರ್ ಕೂಡ ಇಲ್ಲಿರ್ತಕ್ಕಂಥ ಹಳ್ಳಿ ಜನ ನಗನಗ್ತಾ ಹೋಗ್ತಾರೆ. ಹೊಲ ಗದ್ದೆಗಳಲ್ಲಿ ನಗನಗ್ತಾ ಮಾತಾಡ್ತೋದ್ರೆ ನಗು ದೇಹದಲ್ಲಿ ಬಿಸಿಯನ್ನು ಹುಟ್ಟಿಸುತ್ತೆ. ನಕ್ಕು ನೋಡಿ ನೀವು, ಚಳಿಗಾಲ ಬಂತು ಅಂದರೆ ಬಿಸಿ ಹುಟ್ಟುತ್ತೆ ತಾನೇ. ಅದಕ್ಕೆ ಹಳ್ಳಿ ಜನ ನಗೋದು. ಯಾಕೆ ನಮ್ಮಲ್ಲಿ ಸ್ವೆಟ್ರ್ ಇಲ್ಲ, ನಮ್ಮಲ್ಲಿ ಸ್ವೆಟ್ರು ಮಫ್ಲರ್ ಹಾಕ್ಕೊಂಡು ಅಂತೀವಿ. ನಕ್ಕರೆ ಮೈ ಬಿಸಿ ಆಗ್ತದೆ. ಚಳಿಗಾಲದಲ್ಲಿ ನಕ್ಕರೆ ಮೈ ಬಿಸಿ ಆಗ್ತದೆ, ಬೇಸಿಗೆಯಲ್ಲಿ ನಕ್ಕರೆ ಮೈ ತಂಪಾಗ್ತದೆ. ನಗುವಿಗೆ ಇರ್ತಕ್ಕಂಥ ಅದ್ಭುತವಾದಂಥ ಚರಿತ್ರೆ. ಪ್ರಾಕ್ಟೀಸ್ ಮಾಡಿ ನೋಡಿ. ನೆಕ್ಸ್ಟ್, ಇಲ್ಲಿ ಗಂಡು ಮಕ್ಕಳು ಅಡುಗೆ ಮಾಡಿದ ಯಾರಿಗೆ ಗೊತ್ತಿದೆ? ಗಂಡಸರು ಅಡುಗೆ ಮಾಡೋದು ಗೊತ್ತಾ? ವೆರಿ ಗುಡ್, ಒಳ್ಳೆಯ ಸರ್. ಕಲ್ತಿರ್ಬೇಕು ಯಾವುದಾದ್ರು, ಅಟ್ಲೀಸ್ಟ್ ಅವ್ರ ಊರಲ್ಲಿದ್ದಾಗ ಮಾಡ್ಕೊಳ್ತೀನಿ ಗೊತ್ತಿರಬೇಕು. ನೀವೆಲ್ಲ ಅಬ್ಸರ್ವ್ ಮಾಡದಂತೆ, ನಾನು ಅಬ್ಸರ್ವ್ ಮಾಡದಂತೆ, ಡಾಕ್ಟ್ರುಗಳ ಹತ್ರ ಪ್ಯಾರಲೈಸಿಸ್ ಪೇಷಂಟ್ ನಿಮ್ಮ ಕಡೆ ಏನಂತಿರೋದಕ್ಕೆ ಲಕ್ವಾ. ವೆರಿ ಗುಡ್, ಏನು ತೊಂದರೆ ಇದೆ ಇದನ್ನ ಹತ್ರ? ಕೆಲವು ಕಡೆ ಪಾರ್ಶ್ವಾಯು ಅಂತಾರೆ, ಕೆಲವು ಕಡೆ ಲಕ್ವಾ ಅಂತಾರೆ, ಮತ್ತು ಕೆಲವು ಕಡೆ ಇವು ಎರಡನೇ ಅದಕ್ಕೆ ಶಬ್ದ ಸ್ಟ್ರೋಕ್. ಹಾಂ, ಮತ್ತೆ ಪ್ಯಾರಲೈಸಿಸ್, ಸ್ಟ್ರೋಕ್, ಎಲ್ಲ ಒಂದು 3-4 ಶಬ್ದ ಅಷ್ಟೇ. ಲಕ್ವಾ ಹೊಡೆಯೋರು ನೋಡಿ ನೀವು, ಎಲ್ಲೂ ಹೆಣ್ಮಕ್ಳು ಸಿಗಲ್ಲ ಇತಿಹಾಸದಲ್ಲಿ. ಲಕ್ವಾ ಹೊಡೆದಿರೋ ಹೆಣ್ಣುಮಕ್ಕಳ ನೋಡೇ ಇಲ್ಲ ನಾನು, ನೋಡೋದು ಬೇಡ. ಅದೇನಿದ್ರು ಗಂಡಸರಿ. ಯಾಕೆ ಹೇಳಿ? ಗಂಡಸು ಕೈಕಾಲುಗಳನ್ನು ಬಳಸೋದೇ ಇಲ್ಲ. ಈಗ ನೋಡಿ, ಇಲ್ಲಿ ಕೂತಿರೋರಲ್ಲಿ ಭಾಳ ಸಂತೋಷ ಆಗುತ್ತೆ ಇಷ್ಟೇ. ಯಾರಾದರೂ ಅವ್ರ ಫ್ರೆಂಡು ಆಗದೆ ಇರೋನು ಬಂದರೆ ಅವ್ನು ನೋಡಿ ಗಾಬರೇ ಕೂತ್ಕೊಂಡಿರ್ತಾರೆ. ಅದೇ ಹೆಣ್ಣುಮಕ್ಕಳೆಲ್ಲ ಯಾರೋ ತಮ್ಮ ಬೇಡವಾದವಳು ಬಂದಿದ್ಲು ಕಾರ್ಯಕ್ರಮಕ್ಕೆ ಅಂದರೆ ಹೌದಾ, ಕಣ್ಣಿಗೆ ವ್ಯಾಯಾಮ ಆಯಿತು. ಹಾಂ, ಹಿಂಗೆ ನೋಡ್ತಾಳೆ, ಬಂದ ಬಿಟ್ಕ್ಲಾಡಿ ರೌಂಡ್ ಆಗ್ತಾ ಬರ್ತಾಳೆ. ಯಾರು ಕಂಡ್ರೆ ಸೀರೆ ಕುಪ್ಸಾನ ಈಗ ಕೈ ಮಾಡ್ತಾಳೆ. ಇವಳು ಕೈ ಮಾಡಿಬಿಡ್ಬೇಕು ಗೊತ್ತಾಗತ್ತೊಳಗೆ ಅಂದ ತಕ್ಷಣ ಕಣ್ಣು ಹಾಂ ಏನೇನೋ ಮಾಡ್ತಾರೆ ಇವರು. ಮೂಗು ಮುರಿಯೋದು ತೋರಿಸಿದೆ. ಮೂಗು ಮುರಿಯೋದು ಗೊತ್ತಾ? ಹಿಂಗೇನು ಮಾಡ್ತಿರಲ್ಲ ನಮಗೆ. ಆ ಕಡೆ ಒಂದೇ ಬಾಯಿನ 2 ಕಡೆ ತಿರುಗಿಸ್ತಾರೆ. ಗಂಡಸಿಗೆ ಸಾಧ್ಯ ಇಲ್ಲ ಇರೋದು. ಇವ್ನು ಹಿಂಗೆ ಮಾಡಿದ್ರೆ ಹಂಗೆ ಆಗಿಬಿಡ್ತದೆ ಅವನು. ಹಾಂ, ಅದಕ್ಕೆ ಅವನು ರಿಸ್ಕ್ ತಗೋಬೇಡಿ ಅದನ್ನು ನಾವು ಅವರಿಗೆ. ನನಗೆ ಒಂದೇ ಕಡೆ ಹಿಂಗೆ ಗಂಡಸರು ಮಾಡಿ ನೋಡೋಣ, ಒಂದು ಸ್ವಲ್ಪ ಎಕ್ಸರ್ಸೈಸ್ ಆಗಲಿ. ಸ್ಟ್ರಕ್ ಆದರೆ ನಾ ಜವಾಬ್ದಾರಿ ಅಲ್ಲ, ಮನೇಲಿ ಮಾಡಬೇಕು. ಹಾಂ, ನೋಡೋರು ಎಷ್ಟು ಈಸಿಯಾಗಿ ಮಾಡ್ತಾರೆ ಗೊತ್ತಾ? ಯಾಕೆ? ಸ್ಟೂಡೆಂಟ್ ಇರುವಾಗಲೇ ಕಲ್ತಿರ್ತಾರೆ. ಕನ್ನಡ ಮೇಷ್ಟ್ರು ಬಂದ ತಕ್ಷಣ ಬಂದ ಹಾಂ, ಇಂಗ್ಲೀಷ್ ಬಂದಂದ್ರೆ ಬಂದುಬಿಟ್ಟು ಅದೆಲ್ಲ
ವಿದ್ಯಾರ್ಥಿ ಹೆಣ್ಣುಗಳು ಯಾವಾಗಲೂ ಗುಂಪಾಗಿ ಹೋಗ್ತಾರೆ. ನೀವು ವಾಕಿಂಗ್ ಹೋಗ್ತಿರಲ್ಲ ಮೇಲೆ, ಹೆಣ್ಮಕ್ಳು ವಾಕ್ ಮಾಡ್ತಿರಲ್ಲ ಇಲ್ಲಿ, ಬೆಸ್ಟ್ ನೋಡಿ. ವಾಕಿಂಗ್ ಪಾಪ ಗಂಡಸ್ ಮಾಡ್ತಾರೆ, ಒಂಟೆಗೆ ಮಾಡ್ತಾರೆ, ಡ್ರೆಸ್ ಕೋಡೇ ಇಲ್ಲ. ಹಾಂ, ಬರೀ ಡ್ರೈಯರ್ ಮೇಲೆ ಹೋದ್ರು ಹೋದ್ನೆ. ನಿಮ್ಮ ಕಡೆ ಏನಾದರೂ ಬ್ರ್ಯಾಂಡೆಡ್ ಡ್ರೈಯರ್ ಇರ್ತದೆ, ನಮ್ಮ ಕಡೆ ಪಟ್ಟಿ ಹೊಲಿಸಿರೋ ಡ್ರೈಯರ್. ಹಾಂ, ಇಲ್ಲಿ ಮೊಣಕಾಲು ಚಿಪ್ ಇರ್ತದೆ, ಚಿಪ್ಪಿನ ಕೆಳಗಡೆ ಇರ್ತದೆ, ಅದು ಹಾಫ್ ಪ್ಯಾಂಟು ಹೌದು ಡ್ರೈಯರು ಹೌದು. ಹಾಂ, ಆ ಡ್ರೈಯರ್ ಮೇಲೆ ಹೊಟ್ಟೆ ಬಿಟ್ಕೊಂಡು ಹಿಂಗೆ ಅಡ್ಡಾಡ್ತಿರ್ತಾರೆ. ಅದೇ ಅಮ್ಮ, ನೀವು ವಾಕಿಂಗ್ ಹೋಗ್ಬೇಕಾದ್ರೆ ಹಿಂದಿನ ದಿವಸ ಮೀಟಿಂಗ್ ಕರಿತೀರಿ. ಸುಶೀಲಾ, ಪರಿಮಳ, ಶಾಂತ, ಸತ್ಯಭಾಮ ಎಲ್ಲ ಬನ್ನಿ. ಪ್ರಾಣೇಶ್ವರ್ ಹೇಳಿದ್ದಾರೆ ನಮಗೂ ಕೊಬ್ಬು ಜಾಸ್ತಿ ಆಗ್ತಾಯಿದೆ, ಅಂದರೆ ಆ ಕೊಬ್ಬಲ್ಲ, ಮೈ ಕೊಬ್ಬು, ಅದಕ್ಕೆ ನಾವು ವಾಕ್ ಮಾಡಬೇಕು, ಟ್ರಿಮ್ಮಾಗಿ ಕಾಣಿಸ್ಬೇಕೀಗ, ನಾಳೆಯಿಂದ ಎಲ್ಲರೂ ವಾಕ್. ಹಾಂ, ಓಕೆ ಮೇಡಮ್, ಹೋಗೋಣ ಎಲ್ಲರೂ ಹೋಗೋಣ. ನೋಡಿ, ಡ್ರೆಸ್ ಕೋಡ್ ಮಾಡೋಣ. ನಾವು ಗಂಡಸ್ರ ಥರ ಹೋಗೋಕೆ ನಮ್ಗೆ ಆಗಲ್ಲ. ಸೀರೆ ಅಂದರೆ ಎಲ್ಲರೂ ಸೀರೆ, ಚೂಡಿದಾರ್ ಅಂದರೆ ಎಲ್ಲರೂ ಚೂಡಿದಾರ್, ನೈಟಿ ಅಂದರೆ ನೈಟಿ. ಹಿಂಗೆ ಡಿಸೈಡ್ ಮಾಡಿ ಕಡೆಗೆ ಬಣ್ಣದ ಸೀರೆನೇ ಡಿಸೈಡ್ ಆಗಿಬಿಡ್ತದೆ. ಎಲ್ಲ ತಮ್ಮ ಸೀರೆ ಉಟ್ಕೊಂಬರ್ಬೇಕಲ್ಲ. ಅದಕ್ಕೆ ಕುವೆಂಪು ಅವರು ಒಂದು ಕಡೆ ಬರೀತಾರೆ, ಹೆಣ್ಮಕ್ಳು ಅಲಂಕಾರ ಮಾಡ್ಕೊ ಬಂದರ್ ಬಾಲೆಯರ್ ಗಿಳಿಹಿಂಡ ನಣಕಿ ಪೋಗೋಲ್ಲ ಅಂತ. ನೋಡ್ರಿ, ಹೆಣ್ಮಕ್ಳು ಬಣ್ಣ ಸೀರೆ ಉಟ್ಕೊಂಡು ಡ್ರೆಸ್ ಮಾಡ್ಕೊಂಬಂದರೆ ಬಂದರ್ ಬಾಲೆಯರ್ ಗಿಳಿಹಿಂಡ ನಣಕಿ ಪೋಗೋದು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಬ್ಬ. ಅದೇ ಗಂಡಸಿಗೆ ನಿಂತನ ಗಂಡಸು ಒಂಟಿ ಗೂಬೆ ನಿಂತು ಬಿಡ್ತೀವಿ ನಾವೇನಾದ್ರು. ವಾಕಿಂಗ್ ಮಾಡ್ಕೊಂಡು ಹೋಗ್ತಾರೆ, ಸುತ್ತಾಕ್ತಾರೆ, ಮಾತಾಡ್ತಾರೆ. ಪ್ಯಾರಾಲಿಸಿಸ್ ಗಂಡಸಿಗೆ ಬಳಸಲ್ಲ, ಏನು ಕೈ ಹಿಂಗೆ ಮಾಡೋದು, ಅದು ಬರ್ತದೆ ಪ್ಯಾರಾಲಿಸಿಸ್. ಮನೆ ಬಾಗಿಲಿಗೆ ಯಾರು ಹೊಡೆಯೋಣ ಅಂತ ವಿಪ್ಪತ್ತಾರೆ, ಮಾಡೋದು. ಆ ಖಾಲಿ ಇಲ್ಲ ಬಿಡು, ಹೊರಗಡೆ ಕಟ್ಟೆ ಮೇಲೆ ಕೂತಾನೆ ಹೊಡೆಯಲ್ಲ. ಈ ಮದುವೆ ಇನ್ವಿಟೇಷನ್ ಕೊಡೋಕೆ ಬರ್ತಾರೆ ಮನೆಗೆ, ಅವರಂಥ ಬಡ್ಡಿ ಮಕ್ಕಳು ಯಾರೂ ಇಲ್ಲ. ನಮ್ಮ ಹೆಸರು ಬರೆದಿರ್ತಾರೆ, ಶ್ರೀ ಬಸವರಾಜ್ ಮಹಾಮನಿ ಹಾಗೂ ದಂಪತಿಗಳು. ಬಸವರಾಜ್ ಹೊರಗಡೆನೇ ಕೂತಿರ್ತಾನೆ. ನಮ್ಗೆ ಅಂಗಿ ಬಿಸಿಲು ಕೂಡ ಪದ್ಧತಿ, ನಮ್ಮ ಕಡೆ ಅಂತೂ ಯಾವಾಗಲೂ ಬಿಸಿಲು. ಏನೋ ಬಂದಿದೆ ಅಂತ ಕೇಳಿದ್ರು. ನಮ್ಮ ಮಾವನ ಮದುವೆ ಇನ್ವಿಟೇಷನ್ ಕೊಡ್ಬೇಕಾಯ್ತು, ಕೊಡ. ನಗಲ್ಲ, ಮಾತಾಡೋಲ್ಲ ನೀನು. ಆಂಟಿ ಇದ್ರೆ ಒಳಗಡೆ ಒಳಗಡೆ ಸಾಯವಾಗ ಒಳಗೆ ಇವನು ಏನು ಕೊಡು ಅಂದ್ಬಿಡ್ತಾನೆ. ಅವಳು ಹಾಗಲ್ಲ, ಏನು ಪುಟ್ಟ ಇದ್ದ ಬಿಸಿಲು ಬಂದು ಬರಪ್ಪ, ಶರ್ಬತ್ ಮಾಡ್ಲಾ, ಪಾನಕ ಮಾಡ್ಲಾ, ಉಪ್ಪಿಟ್ಟಿದೆ ಬೆಳಗಿಂದು ತಿಂತೀಯಾ, ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಆಂಟಿ ಏನು ಬೇಡ ಆಂಟಿ. ಏನು, ನಮ್ಮ ಮಾವನ ಮದುವೆ, ನೀವು ಮದುವೆ ಗಂಡ ಹೆಂಡತಿ ಇಬ್ಬರು ಬರ್ಬೇಕು ಮೇಡಮ್. ಆಯ್ತಪ್ಪ ಬರ್ತೀವಿ. ಮತ್ತೇನೋ ತಿನ್ನೋ ಕಟ್ಲು ತಿಂದ ಕುಡ್ದ. ಆಂಟಿ ನಿಮ್ದು ಪ್ರಶ್ನೆ ಕೇಳ್ತೀವಿ, ತಪ್ಪು ತಿಳಿಬಾರ್ದು. ನೀವು ಯಾವಾಗಲೂ ಕಿಲಿಕಿಲ ಕುಲ್ಕುಲ ಅಂತ ನಗ್ತಿರ್ತೀರ. ಅಂಕಲ್ ಯಾಕೆ ಹೀಗಿದ್ದಾರೆ? ನಾನು ನೋಡಿ ಬರೀ ರಿಸೆಪ್ಷನ್ಗೆ, ಮ್ಯಾರೇಜ್ಗೆ, ಕಿಟ್ಟಿ ಪಾರ್ಟಿಗೆ ಎಲ್ಲದಕ್ಕೂ ನಾನು ಹೋಗ್ತೀನಿ. ನಾನು ಹೀಗಾಗಿ ಜನರ ಜೊತೆ ನಗಲೇಬೇಕಪ್ಪ. ನಮ್ಮದೇ ಆದಂಥ ಒಂದು ಮಹಿಳಾ ಸಂಘ ಇದೆ. ಹೌದಾಗ ಮತ್ತು ಅಂಕಲ್ ಹೆಣ ಹೊರಕ್ಕೆ, ಮಣ್ಣು ಕೊಡೋಕ್ಕೆ, ಪುಣ್ಯತಿಥಿಗೆ. ಈ ಕರೆಯೋ ಬಡ್ಡಿ ಮಕ್ಕಳು ಹಂಗೆ ರೀ, ರಿಸೆಪ್ಷನ್ನು, ಮ್ಯಾರೇಜು, ಕಿಟ್ಟಿ ಪಾರ್ಟಿ ಅಂದ್ರೆ ಆಂಟಿ ಅಂತ ಒಳಗೆ ಹೋಗ್ತಾರೆ. ಇವನಿಗೆ ಗೌಡ್ರು ಹೋಗವ್ರೆ ಬರ್ಬೇಕಾಕೆ ಆಗ್ತಲ್ಲ, ಟವಲ್ ಇಟ್ಕೊಂಡು ಬಡ್ಡಿ ಬಾಗ ಹಾಕೊಂಡು ಅವ್ರಿಂದ ಹೋದ್ನೆ. ನೀವು ಹೆಣಕ್ಕೆ ಹೋಗಿ 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 ನಮ್ಮ ಜೀವನ ಹಿಂಗೆ. ಹೌದಾ? ಹಾಂ, ಅವ್ರು ಕೂತಿರೋದು ಹಂಗೆ ಹೆಣಕ್ಕೆ ಹೋದಂಗೆ ಕೂತಿರ್ತಾರೆ. ಯಾವಾಗಲೇ ಯಜಮಾನ್ರೆ ಇದ್ದೀರಾ? ನಾಳೆ ನಮ್ಮ ಮದುವೆಗೆ ಬನ್ನಿ ಅಂತ ಹೇಳೋ. ಅದಕ್ಕೆ ಜೀವನದಲ್ಲಿ ಲಕ್ವ ಹೊಡೆಯೋದು ಅದು ಗಂಡಸರೇ. ಅದಕ್ಕೆ ಕೈಕಾಲಗಳು ನಾವು ಆಡಿಸೋಣ. ಬಟ್ ಈಗ ಹ್ಯೂಮರ್ ಕ್ಲಬ್ಗಳಂತ ಆಗಿದೆ, ವಾಕ್ ಮಾಡ್ತಾರೆ ಗಂಡಸರೆಲ್ಲ. ಸ್ವಲ್ಪ ಹೊಟ್ಟೆಗೆ ಬಂತು ಮುಂದೆ ವಾಕ್ ಶುರು. ಅದು ಹೋಗಲಿ ಬಿಡಲಿ, ವಾಕ್ ರುಚಿ ಹತ್ತಿದ್ರೆ ಯಾರು ಬಿಡಲ್ಲ. ದಯವಿಟ್ಟು ವಾಕ್ ಮಾಡ್ತೀನಿ ಅಂತ ನಾನು ಭಾವಿಸ್ತೀನಿ. ಹೀಗೆ ಜೀವನದಲ್ಲಿ ನಾವು ಹೇಳ್ತಿರ್ತಕ್ಕಂಥ ಒಂದೊಂದು ಅನುಭವಗಳು ಅಥವಾ ಹಾಸ್ಯ ಪ್ರಸಂಗಗಳು ಏನಿದೆ ಅದು ನಮ್ಮ ಜೀವನಕ್ಕೆ ಆಧಾರವಾಗಿರ್ತಕ್ಕಂಥದ್ದು. ಈಗ ನಾವು ಹೋದ ಊರುಗಳ ಸಂಖ್ಯೆಗೆ ಬರ್ತೀವಿ. ನಾವು ಕರ್ನಾಟಕದಲ್ಲಿ ಇದುವರೆಗೂ ನಿಮ್ಮೆಲ್ಲರ ಅನುಗ್ರಹ, ಅಭಿಮಾನಿಗಳು ದೇವರು ಅಂತ ಅದು ಯಾವ ಸಮಯದಲ್ಲಿ ರಾಜ್ಕುಮಾರ್ ಅಂದರು, ನಿಜಕ್ಕೂ ಅದು ಅಕ್ಷರಶಃ 100% ನಿಜ. ನೀವೇ ನಮ್ಮ ದೇವರು. ನಾವು ಯಾವ ಊರಿಗೆ ಬಂದರೂ ಆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಆಗದೇ ಇದ್ದರೆ ಸಾಯಂಕಾಲ ದೇವರಿಗೆಲ್ಲ ದೇವರುಗಳೇ ಬರ್ತಾರೆ ಅಂತ ಬರ್ತೀವಿ. ಇದೆಲ್ಲ ದೇವರೇ ನೋಡಿ. ನಮ್ಮ ಎಷ್ಟು ಮೇಲಕ್ಕೆ ಎತ್ತರದಲ್ಲಿ ನಿಲ್ಲಿಸಿ ನಮ್ಮನ್ನು ದೇವರು ಮಾಡಿದವ್ರು. ನೀವು ಕೆಳಗಡೆ ಕೂತು ಎಂತೆಂಥ ಅಧಿಕಾರಿಗಳಿದ್ದೀರೋ ಇಲ್ಲಿ, ಅದೆಷ್ಟು ಓದ್ದವ್ರು ಇದ್ದೀರೋ, ಸಂಸ್ಕಾರವಂತರಿದ್ದೀರೋ, ನಮ್ಮ ಮಾತುಗಳನ್ನ ಕೇಳ್ತಾರೆ. ಇದು ನಿಜವಾಗಿರೋದು. ಇಂಥ ಭಾಗ್ಯ ನಮಗೆ ಕೊಟ್ಟದ್ದು ಕನ್ನಡ ಸಾಹಿತ್ಯ. ನೀವು ಕೂಡ ದಯವಿಟ್ಟು ಸಾಹಿತ್ಯ. ನಾವು ಅಡ್ಡಾಡಿದಂಥ ಊರುಗಳ ಹೆಸರು ಎಷ್ಟು ಅದ್ಭುತವಾಗಿದೆ. ನೀವು ಶಿವಮೊಗ್ಗದವರು ಆ ಕಡೆ ಎಲ್ಲ ಬರೋದೇ ಇಲ್ಲ. ನೀವು ಬಂದರೆ ಹಂಪೆ ಲಾಸ್ಟ್ ನಿಮ್ದಲ್ವಾ, ಹೊಸಪೇಟೆ ಹಂಪೆ. ಅಯ್ಯೋ ಬಿಸಿಲು 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 ಅಂತೀರಿ. ಇಲ್ಲೂ ಏನು ಕಮ್ಮಿ ಆಗಿಲ್ಲ. ನಾವು ಬೇಸಿಗೆಲ್ಲೂ ಇಲ್ಲಿ ಬಂದಿದ್ದೀವಿ.
ವಿಪರೀತ ಬಿಸಿಲು, ಮರಗಿಡಗಳೆಲ್ಲ ಹೋಗ್ಬಿಟ್ಟಿವೆ. ಯಾವ ಊರಿಗೆ ಹೋಗಿ ಬಂದೆ, ಊರ ಹೆಸರು ಕೇಳ, ತಿಂತೀನಿ. ಕಂಡಕ್ಟರ್ ಬಂದ, ಟಿಕೆಟ್ 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 ಅಂತ. ಎಲ್ಲಿಗೆ? ತಿಂತೀನಿ. ಬಸ್ಸಲ್ಲಿ ಏನು ತಿನ್ಬೇಡ, ಕೆಳಗಡೆ ಹೋಗೋ. ತಿಂತೀನಿ ಸರ್. ಯಾರು ತಿಂತೀಯ? ತಿಂತಿಣಿ ಅಂತ ಒಂದು ಊರಿದೆ ಗೊತ್ತಾ? ತಿಂತಿಣಿ ಮೌನೇಶ್ವರ್. ತಿಂತಿಣಿ ಅದು ಏನು ಗೊತ್ತಾ? ಅದೊಂದು ವಾಟರ್ ಬ್ಯಾಗ್ ಮಡಿಕೆಯಿಂದ ಮಾಡಿದ್ದು. ಅದನ್ನು ಹಾಕ್ಕೊಂಡು ಯೋಗಿಗಳೆಲ್ಲ ಅಡ್ಡಾಡ್ತಿದ್ರು. ತಿಂತೀನಿ. ಎರಡನೇ ಊರು ಕುಡಿತೀನಿ. ಕಂಡಕ್ಟರ್ ಟಿಕೆಟ್ 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 ಅಂತ ಬಂದ, ಎಲ್ಲಿಗೆ? ಕುಡಿತೀನಿ. ಬಸ್ಸಲ್ಲಿ ಕುಡಿ, ಕೆಳಗಡೆ ಇಳಿದು ಕುಡಿ, ಬಸ್ ಹತ್ತು ಬೇಡ. ಕುಡಿತೀನಿ ಎಲ್ಲಿದೆ ಯಾರಿಗೆ ಗೊತ್ತು? ಬಳ್ಳಾರಿ. ನೋಡಿ, ಬಳ್ಳಾರಿ ಹತ್ರ ಕುಡಿತೀನಿ. ನೆಕ್ಸ್ಟ್ ಉಂಡಿ, ಊರ ಹೆಸರು. ಉಂಡಿ ಯಾರು? ಉಂಡಿ ಯಾರು? ಮಕ್ಕಳೆಲ್ಲ ನನಗೊಂದು ಕೊಡೋ ನನಗೊಂದು ಕೊಡೋ. ಉಂಡಿ ಅಂತ ಒಂದು ಊರು. ಹುಡುಗಿ ಅಂತ ಒಂದು ಊರಿದೆ. ಎಲ್ಲಿ ಗೊತ್ತಾ ಯಾರಿಗಾದ್ರೆ? ಹುಮನಾಬಾದ್ ಹತ್ರ. ಯಾರು ಫೋನಲ್ಲಿ ಇಲ್ಲೇ ಜೋರು ಮಾತಾಡ್ತಾರಪ್ಪ. ಹುಡುಗಿ ಅಂತ ಊರು, ಹುಮನಾಬಾದ್ ತಾಲೂಕಲ್ಲಿ. ಇರಲಿ, ಹೆಸರು ಬೇಡ, ಅದು ಯಾಕೆ ಬಂತು ಅದನ್ನು ನೋಡೋಣ. ಟಿಕೆಟ್ ಕೇಳುವಾಗ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ಹುಡುಗಿ ಯಾರ್ರಿ, ಹುಡುಗಿ ಯಾರ್ರಿ, ಹುಡುಗಿ ಯಾರ್ರಿ, ಹುಡುಗಿ ಯಾರು? ಆ ಬಸ್ ಫುಲ್ಲಾಗಿ ಹೋಗ್ಬಿಡ್ತದೆ. ಬಸ್ ಹೋಯ್ತು ಅಂದರೆ ಟೆಂಪೋ ಟ್ರ್ಯಾಕ್ಸ್ ಬರ್ತದೆ ಜಾಗಕ್ಕೆ, ಬಾಡಿಗೆ ಹೊಡೆಯೋದು. ಅವ್ರು ಏನು ಮಾಡ್ತಾರೆ? ಟಿಕೆಟ್ ಸಮೇತ ಕೂಗ್ತಾರೆ. 10 ರೂಪಾಯಿಗೊಂದು ಹುಡುಗಿ, 10 ರೂಪಾಯಿಗೊಂದು ಹುಡುಗಿ, 10. ಈ ಲಗ್ನ ಆಗದೆ ಇರೋದಕ್ಕೆ ವರಗಳು 10 ರೂಪಾಯಿಗೊಂದು ಹುಡುಗಿ ಅಂತೆ. ನಾವು 10 ಜನ ಅಣ್ಣ ತಮ್ಮಂದ್ರು ಇನ್ನೂ ಮದುವೆನೇ ಆಗಿಲ್ಲ, 100 ರೂಪಾಯಿ ಕೊಡ್ತಾರೆ, 10 ಹುಡುಗಿ ಕೊಡಿ ಸರ್. ಹುಮನಾಬಾದಲ್ಲಿ. ನೆಕ್ಸ್ಟ್ ಬಾಚಣಿಗೆ. ತಲೆ ಎಲ್ಲ ಬೋಳು, ಒಂದು ಕೂದಲಿಲ್ಲ. ಒಂದು ಬಾಚಣಿಗೆ ಕೊಡೋ ಅಂದ, ಕೂದಲೇ ಇಲ್ಲ, ತಗೊಂಡು ಏನು ಮಾಡ್ತೀಯ? ಊರ ಹೆಸರು ಬಾಚಣಿಗೆ. ಇನ್ನೊಂದು ಜನಿವಾರ ಊರ ಹೆಸರು. ನಿಮಗೆಲ್ಲ ಗೊತ್ತಿರ್ತದೆ, ಈ ಭಾಗದ ಮಲೆನಾಡಿನಲ್ಲಿ ಎಲ್ಲ ಇದ್ದಾರೆ ಜನಿವಾರ. ಜನಿವಾರ ಯಾರ್ರಿ, ಜನಿವಾರ ಯಾರ್ರಿ, ಜನಿವಾರ ಯಾರ್ರಿ ಅದು ಯಾರು ಟಿಕೆಟ್ ತೊಗೊಂಡ್ರು. ಜನಿವಾರದವ್ರು ಹೇಳಿರಿ, ಜನಿವಾರದವ್ರು ಹೇಳಿರಿ ಅಂದ್ಬಿಟ್ರು. ಎಲ್ಲ ಬ್ರಾಹ್ಮಣರು ಕೆಳಗಡೆ ನೋಡ್ತಾರೆ. ಅವ್ರ ಊರು ಅಲ್ಲವೇ ಅಲ್ಲ. ನಮ್ಮೂರಲ್ಲ, ಊರ ಹೆಸರು ಜನಿವಾರ ಹತ್ರ ಮೇಲೆ ಆಚೆ. ನೆಕ್ಸ್ಟ್ ದೂರ. ಎಲ್ಲಿಗೋಗ್ಬೇಕ ನೀನು? ದೂರ. ಎಷ್ಟು ದೂರ? ಯಾವ ಊರು? ಅದೇ ಊರ ದೂರ. ದೂರ ಅಂತ ಒಂದು ಊರಿದೆ. ನೆಕ್ಸ್ಟ್ ಕಿಡಿಗೇಡಿ, ಶೂರ್ಪಾಲ, ಶೂರ್ಪಾಲ, ಶೂರ್ಪಾಲಯ. ಕಿಡಿಗೇಡಿ ಊರ ಹೆಸರು. ಕಿಡಿಗೇಡಿ ಯಾರು? ಕಿಡಿಗೇಡಿ ಯಾರು? 80 ವರ್ಷದ ಮುದುಕ, ನನಗೊಂದು ಕೊಡಿ ಸರ್, ಅವನು ಕಿಡಿಗೇಡಿ. ಹೌದಾ? ನೆಕ್ಸ್ಟು ಸುಳ್ಳ. ಸುಳ್ಳ ಯಾರಿಲ್ಲಿ? ಸುಳ್ಳ ಯಾರು? ಪಕ್ಕದಲ್ಲಿ ಇವನೇ ಮಹಾಸುಳ್ಳ ಅಂತ ಅವ್ರು ಹೇಳ್ತಾರೆ. ಸುಳ್ಳ ಅಂತ ಒಂದು ಊರು. ಇನ್ನೊಂದು ನಿಮಗೆಲ್ಲ ಇಷ್ಟವಾಗಿರ್ತಕ್ಕಂಥದ್ದು ಇಲ್ಕಲ್. ಯಾಕೆ ಫೇಮಸ್ಸು? ಸೀರೆ. ನೋಡಿ, ಗಂಡಸರ ಬಾಯಿಂದ ಬರೋದೇ ಇಲ್ಲ. ಅವ್ರ ದುಃಖದಿಂದ ಸೀರೆ ಸಾಕು ಅಂತ ನಿಮಗೆ ಮೈ ಅರಳುತ್ತದೆ ಸೀರೆ ಅಂದ ತಕ್ಷಣ. ಆ ಇಲ್ಕಲ್ಲಿಂದ ಮುಂದೆ ಕಂಟಿನ್ಯೂ 2 ಊರಿದೆ. ಇಷ್ಟು ಅದ್ಭುತವಾದಂಥ ಸೆಂಟೆನ್ಸ್ ಆಗುತ್ತೆ ಅಂದರೆ, ಇಲ್ಕಲ್ ಆದ ತಕ್ಷಣ ತುಂಬ ಅಂತ ಒಂದು ಊರಿದೆ. ಆ ಊರ ಹೆಸರೇ ತುಂಬ. ಅದರ ಮುಂದೆ ಕರಡಿ ಅಂತ ಒಂದು ಊರಿದೆ. ಅವು 3 ಊರಿಗೆ ಹೋಗೋದು ನಾವು. ಇಲ್ಕಲ್, ತುಂಬ, ಕರಡಿ. ಒಂದೇ ಲೈನ್ ಇರ್ತಕ್ಕಂಥ. ನಿಮ್ದು ಹೊನ್ನಾಳಿ, ಶಿವಮೊಗ್ಗ, ಹರಿಹರ ಅಂತ ಹೇಗಿದೆ ಹಾಗೆ ಲೈನ್ ಊರು. ನಮಗೆ ಆಶೆ, ಅಪರೂಪಕ್ಕೆ ಯಾರೋ ಬಸ್ ಹತ್ತಿರು ಬೆಂಗಳೂರು ಇಲ್ಕಲ್ಗೆ ಹೋಗ್ಬೇಕಂತ. ಕೆಳಗಿಳಿದ್ಮೇಲೆ ಅಲ್ಲೊಂದು ಬಸ್ ಹತ್ಬೇಕಾಯ್ತು. ಅವ್ನು ಕೂಗಕ್ಕೆ ಶುರು ಮಾಡಿದ, ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ. ಗಾಬರಿ ಆಗ್ಬಿಟ್ಲಿ ಬೆಂಗಳೂರು ಹೆಣ್ಮಗಳು. ಸೀರೆ ಬೇಡ, ಲಂಗ ಬೇಡ, ನಡೀರಿ, ಇಲ್ಕಲ್ ತುಂಬ ಕರಡಿ ಅಂತೆ. ಹೌದಾ? ನೆಕ್ಸ್ಟ್ ಪ್ರಧಾನಿ ಅಂತ ಒಂದು ಊರಿದೆ. ಪ್ರಧಾನಿ ಯಾರು? ಪ್ರಧಾನಿ ಯಾರು? ಮೊರೆ ಮೋದಿ 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 ಅಂತ ಹೇಳಿ ಪ್ರಧಾನಿ ಅಂತ ಒಂದು. ಏಕ್ಸಂಬ. ಇನ್ನೊಂದು ಊರಿದೆ ಕಲ್ತಿಪ್ಪಿ. ಬರೀ ಕಲ್ಲುಗಳು ಹಾಕಿ ಮಾಡಿದ ತಿಪ್ಪಿ ಅದು. ಊರ ಹೆಸರು ಕಲ್ತಿಪ್ಪಿ. ಏನು ಅಂತ ಗೊತ್ತಿಲ್ಲ. ಇನ್ನೂ ನಮ್ಮ ಕಡೆ ಹೆಂಗೆ ನೋಡ್ರಿ, ಬಂದಾಳ ಊರ ಹೆಸರು. ಬಂದಾಳ ಬಂದಾಳ ಬಂದಾಳ. ಯಾರು ಸಾರು ಬರ್ತಾರೆ ನೀವು ನೋಡ್ತಾರೆ ಗಂಡು. ಬಂದಾಳ. ನೆಕ್ಸ್ಟು ಕರ್ದಾಳ. ಬಂದಾಳ, ಕರದಾಳ, ಬಡ್ದಾಳ. ನೋಡ್ರಿ 3 ಊರು ಹೆಂಗೆ ಲೈನ್ ಇದೆ. ಬಂದಾಳ, ಕರ್ದಾಳ, ಹೋದಂದ್ರೆ ಬಡ್ದಾಳ. ನೆಕ್ಸ್ಟು ಮಾಡ್ಯಾಳ, ಬಸರಾಳ, ಹಡ್ದಾಳ. ನನಗೆ ಇವನ್ನ ನಾನು ಕಾರ್ಯಕ್ರಮದಲ್ಲಿ ಹೇಳ್ದಂಗೆಲ್ಲ ಅದು ಕೊಟ್ಟಾಗ ಎಷ್ಟು ಸಂತೋಷ ಆಯಿತು. ಅವ್ರಿಗೆ ಎಂಥದ್ದು ಊರುಗಳಿರಲಿ, ಈಗೆಲ್ಲ ಹೋಗ್ಬೇಕು ನಾವು ಅಂದ್ಕೊಂಡೆ. ಅದನ್ನು ಭಾಷಣದಲ್ಲಿ ಹೇಳಿದೆ, ಅದು ಟಿ ವಿಲಿ ಬಂತು, ಪೇಪರಲ್ಲಿ ಬಂತು. ಅಲ್ಲಿಯವರೆಲ್ಲ ಸರ್ ನೀವು ನಮ್ಮ ಊರ ಹೆಸರು ಹೇಳಿಬಿಟ್ರಿ ಸರ್, ನಮ್ಮ ಊರಿಗೆ ಬಂದುಬಿಡ್ರಿ ಸರ್. ಬಂದುಬಿಡ್ಬೇಕು ಸರ್. ಯಾವ್ರೆ? ಬಿಕ್ನಾಸ್. ನಾನು ಅದಾದಮೇಲೆ ಬರ್ತೀನಿ ಅಂದೆ. ನೆಕ್ಸ್ಟ್ ಹತ್ಯಾಳ. ಇನ್ನೊಂದೆಷ್ಟು ಗುಣವಂತಿ. ಈ ಕಡೆ ಎಲ್ಲೋ ಇದೆಯಲ್ಲ ಗುಣವಂತಿ ಅಂತ ಎಷ್ಟು ಚೆನ್ನಾಗಿದೆ. ತೆರೆದಾಳ.
ತಾರಾಬಾಯಿ ಊರ ಹೆಸರು ತೇರ್ದಾಳ. ತಾರಾಬಾಯಿ ತೇರ್ದಾಳ. ಇದು ಏನು ಅನಿಸಿಲ್ಲ ನನಗೆ. ಅವ್ನು ಬರೀವಾಗ ಏನು ಬಿಟ್ಟ, ತಾರಾ ಅಂತ ಬರೋದು ಸ್ಪೇಸ್ ಬಿಟ್ಟು ಬಾಯಿ ತೆರೆದಾಳ ಅಂತ ಬರೋದು. ತಾರಾಬಾಯಿ ತೆರೆದಾಳ, ತಾರಾಬಾಯಿ ತೇರ್ದಾಳ. ಅದು ಉಮಾಶ್ರೀ ನಿಂತಿಲ್ಲ, ಅದು ತೇರ್ದಾಳ. ನೆಕ್ಸ್ಟು ತಾರಾಬಾಯಿ ಏರಂಡಿ ಊರ ಹೆಸರು. ಏರಂಡಿ 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 ಅಂತ ಏನಾಗಬಾರ್ದು. ಇನ್ನೊಂದು ಊರಿದೆ ಲೌಡಿ. ಹಾಂ, ಇದೇ ಊರು. ಇವೆಲ್ಲವನ್ನು ಮೀರಿಸುವಂಥ ಒಂದು ಊರು ಯಾವುದು? ಭೋಸುಡಿ. ಉತ್ತರ ಪ್ರದೇಶದಲ್ಲಿ ಹೋಗಿ ಬರ್ಬೋದು, ಗ್ಯಾರಂಟಿ ಮಾಡ್ಕೊಂಬರ್ರಿ. ಇದು ನಮಗೆ ಯಾಕೆ ಗೊತ್ತಾಯಿತು ಅಂದರೆ, ಟಿ ವಿಲಿ ಒಬ್ಬ ವ್ಯಕ್ತಿ ಬಂದು ಮೋದಿಯವರಿಗೆ ಒಂದು ಎರಡು ವರ್ಷ ಆಯಿತು, ಎಲ್ಲ ಊರ ಹೆಸರು ಚೇಂಜ್ ಮಾಡಿದ್ರು ಅವ್ರು. ಹೌದಾ? ಇವನಲ್ಲ ಸರ್, ಮೋದಿಯವ್ರಿಗೆ ದಯವಿಟ್ಟು ನಮ್ಮದೊಂದು ಊರ ಹೆಸರು ಚೇಂಜ್ ಮಾಡಿಬಿಡಿ ಸರ್, ಕೇಳೋಕ್ಕಾಗಲ್ಲ, ಅನ್ನೋಕ್ಕಾಗಲ್ಲ. ಏನಪ್ಪ ಏನು ಹೆಸರು? ಬೋಸುಡಿ ಸರ್. ಆ ಭಾಷೆಯಲ್ಲಿ ಅದು ಏನೋ ನಮಗೆ ಗೊತ್ತಿಲ್ಲ, ಅದು ಬೋಸುಡಿ. ನಮ್ಮ ಕಡೆಯವ್ರನ್ನ ನೋಡೋಕೆ, ನನ್ನ ಭಾಷಣ ಕೇಳಿ ನೋಡೋಕ್ಕೆ ಕೆಲವ್ರು ಹೋದರು. ಬಸ್ಸಿನಲ್ಲಿ ಟಿಕೆಟ್ ತೊಗೋಬೇಕಾದ್ರೆ ಕಂಡಕ್ಟರ್ ಬಂದು ಬೋಸುಡಿ ಕೌನ್ ಬೋಸುಡಿ ಕೌನ್ ಬೋಸುಡಿ ಕೌನ್, ಒಂದು 3-4 ಮಂದಿ ಅದು ಟಿಕೆಟ್ ತಗೋತಾರೆ. ಮೈ ಬೋಸುಡಿ ಬಂದ ಮೇಲೆ, ಆ ಊರು ಬಂದ ಮೇಲೆ ಬೋಸುಡಿ ವಾಲ ಹೋದ್ರು, ಬೋಸುಡಿ ವಾಲ ಹೋದ್ರು, ಬೋಸುಡಿ ವಾಲ ಹೋದ್ರು. ನೋಡಿ, ಅದಕ್ಕೆ ಹಿರಿಯರು ಹೇಳ್ತಾರೆ, ದೇಶ ತಿರುಗು ಕೋಶವಾಗು. ದೇಶ ತಿರುಗ್ತೀರಾ, ಏನು ಮಾಡ್ತೀವಿ? ಮೊಬೈಲ್ ಹಿಡ್ಕೊಂಡು ಹೋಗ್ತೀರಿ. ಹಾಂ, ಯಾಕೆ ಶೃಂಗೇರಿ, ಕಾರ್ಕಳ, ಉಡುಪಿ, ನಮ್ಮ ಕಡೆಯವ್ರು ಈ ಕಡೆ ಬರ್ತಾರೆ, ನೀವು ಆ ಕಡೆ ಹಂಪೆಗೆ ಬರ್ತೀರಿ. ಏನು ಬರ್ತೀರಾ? ಮಕ್ಕಳನ್ನ ಕರ್ಕೊಂಡು ಹೋಗ್ತೀರಿ, ಎಲ್ಲರ ಕೆಲವೊಂದು ಮೊಬೈಲ್. 2 ದಿವಸ ಇಳೋದು, ಅಯ್ಯೋ ಹಂಪೆ ವಿಜಯವಿಠಲ ದೇವಸ್ಥಾನ ಕಲಿತೀರಿ, ಟೈ ಅಂತ ಹೇಳಿದ್ರೆ ಹೊರ್ರು ತಗಡ. 2 ದಿನಕ್ಕೆ ಕಾಲ ಮುಗೀತು. ದಾರಿಲಿ ಶೃಂಗೇರಿ, ಹಾಂ, ತಿರುಪತಿ ಬರ್ತಾವನ್ ಕಳ್ಳಿ. ಅಷ್ಟೊತ್ತಿಗಾಲ ಕಾಲ ಶಕ್ತಿ 2 ದಿವಸಕ್ಕೆ ಮುಗೀತು. ಹಾಂ, ಶೃಂಗೇರಿ ಆಯಿತು, ವಿಂಡೋದಿಂದಲೇ ನಡೆಯಪ್ಪ ಮುಂದೆ ಹೋಗೋಣ, ಸಾಕು, ಕೈ ಮುಗಿಯ. ಹೌದಾ? ದಯವಿಟ್ಟು ವಾಕ್ ಮಾಡಿ. ಎಲ್ಲಕ್ಕಿಂತ ಹೆಚ್ಚು ಬಿಡುವಿನ ವೇಳೆಯಲ್ಲಿ ಟಿ ವಿಗಳನ್ನು ಬಿಡ್ರಿ, ಮೊಬೈಲ್ ತಿಕ್ಕೋದು ಬಿಡ್ರಿ. ಏನು ತಿಕ್ತೀರಿ ಮೊಬೈಲ್ಗಳನ್ನು? ಹಾಂ, ಹಬ್ಬ ಹರಿಬಲ್ಲಪ್ಪ. ಹಾಂ, ಮೈ ಮೇಲೆ ಚೇಳು ಹಾವು ಹಾಕಿದ್ರೆ ಗೊತ್ತಾಗಲ್ಲ. ಹಾಂ, ಭಾಳ ಮುತುವರ್ಜಿದ್ರು. ಕಣ್ಣಿನ ಸೈಟ್ ಐ ಡಾಕ್ಟ್ರುಗಳೆಲ್ಲ ಖುಷಿಯಾಗಿಬಿಟ್ಟಾರ್ರಿ, ಐ ಸ್ಪೆಷಲಿಸ್ಟ್. ಅದ್ಭುತ. ಹಾಂ, ಅದಕ್ಕೆ ಪುಸ್ತಕ ಓದಿದ್ರೆ ಕಣ್ಣು ಹೋಗಲ್ಲ. ಭೈರಪ್ಪ ಅವ್ರು ಎಂತೆಂಥ ಕಾದಂಬರಿ ಬರೆದು ಎಷ್ಟೆಷ್ಟು ಓದಿದ್ದಾರೆ. ಅವ್ರ ಕಣ್ಣು ಏನಾದರೂ ಆಗಿದೆ, ಇನ್ನೂ ಕಣ್ಣು ಸ್ವಚ್ಛವಾಗಿ. ಓದಿದ್ರೆ ಕಣ್ಣಿಗೆ ವ್ಯಾಯಾಮ ರೀ. ಹೇಗೆ ಹೇಳಿ ನೋಡಿ, ಹೀಗೆ ಓದ್ತೀವಿ, ಹೀಗೆ ಓದ್ತೀವಿ, ಹೀಗೆ ಓದ್ತೀವಿ. ನೀವು ಐ ಟೆಸ್ಟ್ಗೆ ಹೋದಾಗ ಏನು ಮಾಡ್ತಾರೆ? ಈ ಕಡೆ ನೋಡಿ, ಬೆರಳು ಮಾತ್ರ ನೋಡಿ, ಕತ್ತಿರುಗಿಸ್ಬೇಡಿ ನೋಡಿ, ಬರೀ ಗುಡ್ಡೆ. ಇದು ನೀವು ಮನೇಲೇ ಮಾಡೋದು. ಗುಡ್ಡೆ ಹೀಗೆ ತಿರುಗಿಸೋದು, ಮೇಲ್ ಮಾಡೋದು, ಕೆಳಗೆ ಮಾಡೋದು. ಯೋಗಕ್ಕೆ ಹೋಗಿದ್ರೆ ಯಾರಾದರೂ ಯೋಗ ಕ್ಲಾಸ್ಗಳಿಗೆ. ಆದರೆ ಮೊಬೈಲ್ನಲ್ಲಿ ಏನು ಆ ಫೋಕಸ್ ಇದೆಯಲ್ಲ, ಒಂದೇ ಕಡೆ ನೋಡೋದು, ಅಲ್ಲೇ ಸ್ಟ್ರಕ್ ಆಗ್ತವೆ ಗುಡ್ಡೆ. 8 ತಾಸು ನೀವು ಬಿಡುವಿಲ್ಲ ನೋಡ್ಬಿಡ್ರಿ, ನಿಮಗೆ ಒಳ್ಳೆ ತಿರುಗಿಸೋಕ್ಕಾಗಲ್ಲ. ಹಿಂಗೆ ಎದ್ದು ಬಿಡ್ತೀರ. ಆಮೇಲೆ ಮನೆಯವರೇ ಆ ಕಡೆ ಈ ಕಡೆ ಬಡ್ದು ಅವನ್ನ ಸಡ್ಲು ಮಾಡಬೇಕು. ಹೌದಾ? ದಯವಿಟ್ಟು ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಅನ್ನೋದು ನಮ್ಮ ಘೋಷವಾಕ್ಯ, ಧ್ಯೇಯವಾಕ್ಯ. ಹೌದಾ? ಒಂದೇ ನಿಮಿಷ. ಕೊನೆಯ ಒಂದು ಪ್ರಸಂಗವನ್ನೇ ನಾನು ಮಾತನ್ನು ಮುಗಿಸ್ತೇನೆ. ಇಲ್ಲ ಟೀಚರ್ ಯಾರಾದರೂ ಇದ್ದೀರಾ? ಟೀಚರ್ಸ್? ಹಾಂ, ವೆರಿ ಗುಡ್ ಸರ್. ಅವರು ಪಾಠ ಮಾಡ್ತಾ ಹುಡುಗರಿಗೆ ಹೇಳಿರ್ತೀವಿ, ಮದುವೆಗೆ ಸಾಯ್ಬೇಡ್ರೋ ಕಣ್ರೆ, ಮೊದಲು ವಿದ್ಯೆ ಗಳಿಸ್ರಿ, ಅನ್ನ ಸಂಪಾದಿಸ್ರಿ, ಒಂದು ಅಧಿಕಾರ, ಒಂದು ಅಂತಸ್ತು, ಪದವಿ ಸ್ಥಾಪಿಸ್ರಿ, ಆಮೇಲೆ ಮದುವೆ ಹೆಣ್ಣು ಅಂತ ಹುಡುಕ್ರಿ. 7ನೇ ಕ್ಲಾಸ್ ಹುಡುಗಿ ಕೇಳಿ ನೀವು ಮದುವೆ ಆಗ್ತೀವಿ? ಸರ್ ಆಗ್ತೀನಿ ಸರ್. ಹೌದು, ಅಷ್ಟಿಷ್ಟೇ, ಆಗಲೇ ನೋಡ್ಕೊಂಡಿದ್ದೀನಿ ಸರ್ ಅದು ಹುಡುಗಿನ ಅಂತ. 7-8ನೇ ಕ್ಲಾಸ್ಗೆ. ಹಾಂ, ಅದಕ್ಕೆ ನಮ್ಮ ಕಾಲದಲ್ಲಿ ಮೇಷ್ಟ್ರು ಒಂದು ಪ್ರಯೋಗ ಮಾಡಿದರು. ಮೊದಲು ಅನ್ನ ಮುಖ್ಯ, ಹೆಣ್ಣಲ್ಲ. ಸಣ್ಣ ಸಣ್ಣ ಪ್ರಾಣಿಗಳಿಗೂ ಕೂಡ ಮೊದಲು ಅನ್ನ ಹುಡುಕ್ತವೆ, ಹೆಣ್ಣಲ್ಲ. ಅದಕ್ಕೊಂದು ಪ್ರಯೋಗ ಮಾಡಿ ತೋರಿಸೋರು. ಏನೋ ಇಲಿ ಬೋನ್ ತರೋರು. ಇಲಿ ಬೋನ್ ತೆಗೆದು ಒಂದು ಕಡೆ ಹೆಣ್ಣು ಇಲಿ ಕಟ್ಟೋರು, ಒಳಗಡೆ ಹೊರಗಡೆ ಸಂಡಿಗೆ ಗಿಂಡಿಗೆ ಎಲ್ಲ ಹಾಕಿ ಗಂಡಿಲಿನ ಬಿಡೋರು. ಒಂದು ಗಂಡು ಇಲಿ ಬಿಟ್ಟರು, ಬಂತು ಆ ಇಲಿ ಕಚಕಚ ಅಂತ ಸಂಡಿಗೆ ಹಪ್ಪಳ ಎಲ್ಲ ತಿಂತು ಹೊರಗಡೆ ಹೋಯ್ತು. ಇನ್ನೊಂದು ಇಲಿ ಬಿಟ್ಟರು, ವಡೆ ಕಟ್ಟಿದ್ರು, ಬೋಂಡ ಕಟ್ಟಿದ್ರು, ತಿಂತು ಹೋತು. ಮೇಷ್ಟಂದ್ರು ನೋಡಿದ್ರ, ಹೆಣ್ಣಿಲಿ ಅಲ್ಲೇ ಪಕ್ಕದಲ್ಲೇ ಇದೆ, ನೋಡಲಿಲ್ಲ. ಅದು ಆಹಾರ ಮೊದಲು ತಿಂತು, ಆಹಾರ ಸಂಪಾದಿಸೋದನ್ನು ಕಲೀರಿ. ವಾ ಎಲ್ಲ ಚಪ್ಪಾಳೆ ಕಟ್ಟು. ಸಿದ್ಧಲಿಂಗ ಎದ್ದು ನಿಂತ.
ಸರ್ ನನಗೆ ಅನುಮಾನ ಸರ್, ಮೋಸ್ಟ್ಲಿ ನನಗೆ ಅದು ಯಾಕೆ ಬಂದು ಬರೀ ತಿಂದು ಹೋಗ್ತಾ ಇದೆ ಅಂದರೆ ನೀವು ಅಲ್ಲಿ ಕಟ್ಟಿರೋ ಹೆಂಡಿಲಿ ಮೋಸ್ಟ್ಲಿ ಅದ್ರ ಹೆಂಡ್ತಿ ಅಂತ ತಿಳ್ಕೊಂಡಿದ್ದೀನಿ. ಹಾಂ, ಎಂಥ ಅದು ನಾವು ಹಂಗೆಲ್ಲ ಮನೆಗೆ ಹೋಗೋದು ಹೆಂಡ್ತಿ ನೋಡ್ದೇ ಮಾಡಿದ ಅಡುಗೆ ಉಂಡು ಹೊರಗೆ ಬರ್ತೀವಲ್ಲ, ಆ ಕಲ್ಪನೆ ಮನೆಯಲ್ಲಿ ಮಕ್ಕಳಿಗೆ ಆಗ್ತಿರೋದು ಇಂಥ ಒಂದು ಸಂದೇಶ ಹುಟ್ಟುಕೊಳ್ತೀವಿ. ಅದಕ್ಕೆ ಜೀವನದಲ್ಲಿ ಬರೀ ಹಾಸ್ಯ ನಕ್ವಿ ಅಂತ ಮಾತ್ರ ಯೋಚನೆ ಮಾಡೋದಲ್ಲದೆ ನಗೋದರ ಜೊತೆಗೆ ನಾವು ಹಾಸ್ಯ ಸಾಹಿತ್ಯ, ಒಂದು ಪುರಾಣ ಮತ್ತು ಹಾಸ್ಯ ಎರಡೂ ಒಂದೇ. ಏನು ಸರ್ ಹಾಸ್ಯ ಪುರಾಣ ಹೋಲಿಸ್ತೀರಿ ಅಂತ ಯಾರೋ ಪಂಡಿತರು ಜಗಳಕ್ಕೆ ಬಂದಿದ್ರು. ಪುರಾಣ ಏನು ಸತ್ಯವಾದದ್ದನ್ನು ಹೇಳ್ತದೋ ಅದನ್ನೇ ಹಾಸ್ಯ ಹೇಳ್ತದೆ. ಹಾಸ್ಯ ಬರೀ ನಗೋದಕ್ಕಲ್ಲ, ಹಾಸ್ಯದಿಂದ ಮನುಷ್ಯನ ಮೈ ಮನಸ್ಸುಗಳು ಪುಳಕಿತಾಗೋದ್ರ ಜೊತೆಗೆ ಮೈಂಡ್ ಕೂಡ ಅಲರ್ಟ್ ಆಗ್ತದೆ. ಮಕ್ಕಳಿಗೆ ಹಾಸ್ಯ ಪ್ರಜ್ಞೆ ಬೆಳೆಸ್ರಿ. ಮಕ್ಳಿಗೆ ಜೋಕ್ ಹೇಳಿದ್ರು ಬರೀ ಕೃಷ್ಣ ಮಾಡಿ ನಿಲ್ಲಿಸ್ಬಿಡ್ತಾರೆ ಹಿಂಗೆ ಆಟಗಳಲ್ಲಿ, ಇಲ್ಲ ಹಿಂಗೆ ಭಾರತ ಮಾತೆ ಮಾಡಿ ನಿಲ್ಲಿಸೋದು. ಮಕ್ಕಳಿಗೆ ಡೈಲಾಗಿರೋ ನಾಟಕ ಬರೆಸಿ ಗ್ಯಾದರಿಂಗ್ಗಳಲ್ಲಿ ಬರೀ ಫ್ಯಾನ್ಸಿ ಡ್ರೆಸ್ಸು ಟ್ರರ್ ಅಂತ ತಿರುಗೋದು, ಟ್ರರ್ ಅಂತ ಹಾಡೋದು, ಇಲ್ಲ ಬರೀ ಸೊಂಟ ಕುಣಿಸ್ತಾ ಕ್ಲಬ್ ಡ್ಯಾನ್ಸ್ ಹಾಡುಗಳನ್ನ ಹಾಡೋದು ಗ್ಯಾದರಿಂಗ್ಗಳಲ್ಲಿ. ಅದ್ರ ಬದಲು ರಾಮ ಕೃಷ್ಣ ಈ ವೇಷಗಳನ್ನ ಹಾಕೋದ್ರ ಜೊತೆಗೆ ಜೀವನದಲ್ಲಿ ನೀನು ಮುಖ್ಯವಾದದ್ದು ಏನು ಅನ್ನೋದನ್ನು ಕಲಿಸುವಂಥ ಕೆಲಸ ಅದು. ಸ್ಕೂಲಿಂದ ಬಂದ ತಕ್ಷಣ ಹೋಮ್ವರ್ಕ್ ಮುಗಿದ ತಕ್ಷಣ ಸ್ಕೂಲಿಗೆ ಹೋಗೋದು. ಆಟ ಯಾರು ಆಡ್ತೀರಿ, ಕಬಡ್ಡಿ ಯಾರು ಆಡ್ತೀರಿ, ಎಲ್ಲ ಸುಮ್ಮನೆ ಹಿಂಗೆ ನಿಂತ್ಕೋತವೆ, ಬ್ಯಾಟ್ ಇಲ್ಲ ಬಾಲ್ ಇಲ್ಲ, ಟಿಂಗ್ 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 ಮಾಡ್ತೀವಿ. ಹಿಂದ್ಗಡೆಯಿಂದ ನೋಡಿದರೆ ಸೈಕಲ್ ಶಾಪ್ನಲ್ಲಿ ಹವಾ ಹೊಡೆಯೋನಾಗ್ತಾರೆ ಮುಂದೆ ಒಂದು ಅನ್ನಿಸ್ತೆ. ಹೌದಾ? ನೀವು ಅಷ್ಟೇ ತಾಯಿದು. ನಮ್ಮ ತಾಯಿಯ ಕೈಯಲ್ಲಿ ಪುಸ್ತಕ ನೋಡಿ ನಾವು ಪುಸ್ತಕ ಹಿಡಿದವು. ನಮ್ಮಮ್ಮ ಓದಿದ ಮೇಲೆ ನಾನು ಆ ಕಾದಂಬರಿ ಓದ್ತಿದ್ದೆ. ಇವತ್ತಿಗೂ ನಮ್ಮಮ್ಮ ಇದ್ದಾಳೆ, 83 ವರ್ಷ. ಇವತ್ತಿಗೂ ಓದೋಕ್ಕೆ ಇಷ್ಟಪಡ್ತಾಳೆ, ಆದರೆ ಕಣ್ಣು ಕಾಣಿಸಲ್ಲ, ಸುಮ್ಮನೆ ಕೂತಿರ್ತಾಳೆ, ಮಾತಾಡಲ್ಲ. ಹಾಂ, ಓದಿದ್ದು ಹಾಗೆ ನಿಮ್ಮ ಕೈಯಲ್ಲಿ ನೀವೇನು ಮಾಡ್ತೀರಾ, ನಡಿ ಒಳಗಡೆ ಪ್ರಾಣೇಶ್ ಹೇಳಿಲ್ವಾ, ಓದಬೇಕು ಹೋಮ್ವರ್ಕ್ ಮಾಡಬೇಕು ಅಂತ ಅವ್ರನ್ನ ಕಳಿಸಿ ಟಿಂಗ್ ಅಂತ ವಾಟ್ಸಪ್ ಹೋಗ್ತಾರೆ. ಎಲ್ಲರ ಕೈಯಲ್ಲಿ ಮನೇಲಿ ವಾಟ್ಸಪ್. ಕಳ್ಳ ಬಂದರೂ ಗೊತ್ತಾಗಲ್ಲ, ಕಳ್ಳ ಬಂದು ಮೂಟೆ ಕಟ್ಕೊಂಡು ಹೋಗ್ತಾನೆ. ನೀವು ಯಾವುದೋ ಇಂಟ್ರೆಸ್ಟಿಂಗ್ ಏನೋ ಮೆಸೇಜ್ ನೋಡ್ತಿರ್ತೀರಿ, ಮೇಡಮ್ ನಿಮ್ಮೆಲ್ಲ ನಗ ನೋಟ್ ಎಲ್ಲಿದೆ, ಆಚೆ ಮೂಲೆಯಲ್ಲಿದೆ ನೋಡಪ್ಪ ಹೋಗೋ. ಹಾಂ, ಆಗಬಾರ್ದು. ಅದಕ್ಕೆ ದಯವಿಟ್ಟು ಪುಸ್ತಕ ಓದಿ, ಮೊಬೈಲ್ ದೂರ ಇಡಿ ಅಂತ ಹೇಳ್ತಾ, ಇಂಥ ಒಂದು ಕ್ಲಾಸ್ ಆಡಿಯನ್ಸನ್ನು ನಮಗೆ ಒದಗಿಸಿಕೊಟ್ಟಿರ್ತಕ್ಕಂಥ ಈ ಶಿವಮೊಗ್ಗದ ವಿನಾಯಕ ಗೆಳೆಯರ APMC ಬಳಗ ನೋಡಿ, ಎಲ್ಲ ಕಡೆ ಗೆಳೆಯರ ಬಳಗ ಒಂದು ಅಭ್ಯಾಸ. APMC ಅಗ್ರಿಕಲ್ಚರಲ್ ಪ್ರೊಡ್ಯೂಸಿಂಗ್ ಮಾರ್ಕೆಟ್ ಕಮಿಟಿ ಅದರ ನಮ್ಮ ಭಾವ ಕೂಡ ಅದ್ರಲ್ಲಿ ಕೆಲಸ ಮಾಡ್ತೀವಿ. ನಮ್ಮೂರಲ್ಲಿ APMC ತುಂಬ ದೊಡ್ಡದು. APMC ತಕ್ಷಣ ನಾವು ಅಂದ್ಕೊಂಡ್ವಿ, ಭಾಳ ಸುಂದರವಾದಂಥ ಏರಿಯಾ ಸುಂದರ ಮತ್ತು ಲೈಟಿಂಗ್ ಸುಂದರ. ನೀವು ಗಣಪತಿದಂತೂ ಆಟಿಗೆ ಸಾಮಾನುಗಳು ಕಟ್ಟಿ ಅವನ್ನೆಲ್ಲ ಕೊಡ್ತೀರಿ ಎಲ್ರಿಗೂ ಅಂತ ಕೇಳಿದಂತೂ ಭಾಳ ಸಂತೋಷ ಆಯಿತು. ಅರ್ಹರಿಗೆ ಬಡವರಿಗೆ ಅವನ್ನ ಕೊಡಿ ಅಂತ ಹೇಳ್ತಾ ಅಪರೂಪದ ಕಾರ್ಯಕ್ರಮ ನಮ್ಗೆ ಒದಗಿಸಿಕೊಟ್ಟು ಭಾಳ ದಿನಗಳ ಮೇಲೆ ಸುಮ್ಮನೆ ಕೂತು ಕೇಳಿರ್ತಕ್ಕಂಥ ಪ್ರಜ್ಞಾವಂತ ಪ್ರೇಕ್ಷಕರನ್ನು ಒದಗಿಸಿಕೊಟ್ಟ ಪುಣ್ಯ ಕೂಡ ಈ ಸಂಸ್ಥೆ ಇದೆ ಅಂತ ಹೇಳ್ತಾ ಮಾತನಾಡ್ತೇವೆ. ದಯವಿಟ್ಟು ಯಾರು ಸೆಲ್ಫಿಗೆ ಫೋಟೋಕ್ಕೆ ನಿಲ್ಲಬೇಡಿ. ಯಾರು ನನ್ನ ಜೊತೆ ಫೋಟೋ ತೆಗೆಸ್ಕೊಳ್ಳೋದಿಲ್ಲೋ ಅವರು ನನ್ನ ನಿಜವಾದ ಅಭಿಮಾನಿ. ಯಾರು ನನ್ನ ಎಳೆದಾಡಿ ನನ್ನ ಕಾಲ ಮೇಲೆ ಕಾಲಿಟ್ಟು ಈ ಕಡೆ ನೋಡ್ರಿ ಈ ಕಡೆ ನೋಡ್ರಿ ಅಂದರು, ಅವರು 7 ಜನ್ಮಕ್ಕೂ ನಾನು ವೈರಿ ಅಂತ ಭಾವಿಸ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ಗಂಗಾವತಿಯ ಪ್ರಾಣೇಶ್. ದಕ್ಷ ಈವೆಂಟ್ಸ್ ಮತ್ತು ಸ್ಯಾಂಡಲ್ವುಡ್ ಟಾಕೀಸ್ ಅರ್ಪಿಸುವ ಒಂದು ನಗೆ ಹಬ್ಬ ಕಾರ್ಯಕ್ರಮವನ್ನು ವಿಶಿಷ್ಟವಾಗಿ ನಾವು ಆಚರಣೆ ಮಾಡೋರಿದ್ದೀವಿ. ನಮ್ಮನ್ನು ಪ್ರೋತ್ಸಾಹಿಸಿ ಬೆಳೆಸಿರ್ತಕ್ಕಂಥ ಬೆಂಗಳೂರಿನ ಅನೇಕ ಪ್ರಾಯೋಜಕರಿಗೆ ಆಯೋಜಕರಿಗೆ ಈ ಕಾರ್ಯಕ್ರಮ ಅರ್ಪಿಸ್ತಾ ಇದ್ದೀವಿ. ಚೇಂಬರ್ ಆಫ್ ಕಾಮರ್ಸ್ ಸರ್ AME ಸಭಾಂಗಣ, ಮೈಸೂರು ಬ್ಯಾಂಕ್ ಪಕ್ಕದಲ್ಲಿ, KG ರೋಡ್, ಬೆಂಗಳೂರು. ಇಲ್ಲಿ ಈ ಕಾರ್ಯಕ್ರಮ ನಡೀತದೆ. ಈ ಕಾರ್ಯಕ್ರಮ ನಡೆಯುವಂಥ ದಿನಾಂಕ ಜನವರಿ 4 ಸಾಯಂಕಾಲ 5:30. ಹೊಸ ವರ್ಷದ ಜೊತೆಗೆ ಹೊಸದಾದಂಥ ನಗೆ ಹಬ್ಬವನ್ನು ಕೂಡ ಅವರಿಗೆ ನಾವು ಅರ್ಪಿಸೋರಿದ್ದೀವಿ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಟಿಕೆಟ್ ತೆಗೆದುಕೊಂಡು ಬರುವಂಥ ಒಂದು ಕೃಪೆಯನ್ನು ತಾವು ಮಾಡಬೇಕು. ಟಿಕೆಟ್ಗಳಿಗಾಗಿ ಬುಕ್ ಮೈ ಶೋ ಡಿಸ್ಟ್ರಿಕ್ಟ್ ಆ್ಯಪ್ ಮತ್ತು ವಾಟ್ಸಪ್ನಲ್ಲಿ ಟಿಕೆಟನ್ನು ಬುಕ್ ಮಾಡ್ಕೊಳ್ಬೋದು. ಈ ಕಾರ್ಯಕ್ರಮ ಮತ್ತೊಂದು ಸಾರಿ ನಿಮಗೆ ಜ್ಞಾಪಕ ಮಾಡ್ತೇನೆ, ದಕ್ಷ ಈವೆಂಟ್ಸ್ ಮತ್ತು ಸ್ಯಾಂಡಲ್ವುಡ್ ಟಾಕೀಸ್ ಅರ್ಪಿಸುವ ನಗೆ ಹಬ್ಬ ಕಾರ್ಯಕ್ರಮ. ಬನ್ನಿ, ಸಹಕರಿಸಿ, ನಮ್ಮೊಂದಿಗಿರಿ, ನಮ್ಮನ್ನು ಹರಸಿ, ಮತ್ತಷ್ಟು ಬೆಳೆಸಿ.